ಎಲ್ರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ಆ, ಇಲ್ಲಿ ಎಲ್ಲ ಉಪಸ್ಥಿತರ ಹೆಚ್ಚಾಗಿ ಮಹಿಳೆಯರ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಮೇಡಮ್, ಇವತ್ತು ನಾನು ಹಾರ್ಮೋನಲ್ ಬ್ಯಾಲೆನ್ಸ್ ಬಗ್ಗೆ ತಗೊಳ್ತೀನಿ. ಓಕೆನಾ? ಎಸ್ ಹಾ, ಯಾಕಂದ್ರೆ ಓಕೆ ಜಾಸ್ತಿ ಮೇಡಮ್. ಮಹಿಳೆಯರು ಬಂದಿದ್ದಾರೆ. ಸೊ ಇಲ್ಲಿ ಎಲ್ಲ ಉಪಸ್ಥಿತರು ಎಲ್ಲ ಮಹಿಳೆಯರಿಗೆ ಇವತ್ತು ಶುಭ ಮಧ್ಯಾಹ್ನ. ಮೊದಲನೇದಾಗಿ ಇಲ್ಲಿ ಇರೋ ಒಂದು ನಿಮಿಷ. ಮೊದಲನೇದಾಗಿ ಪ್ರತಿಯೊಬ್ಬ ಮಹಿಳೆ ತುಂಬಾ ಒಂದು ಸಂತೋಷದ ಮಹಿಳಾ ದಿನಾಚರಣೆಯನ್ನು ಈ ಮಂತ್ ನಾವು ಆಚರಿಸಿದ್ವಿ. ಸೊ ಎಲ್ರಿಗೂ ಮಹಿಳಾ ದಿನಾಚರಣೆ ಎಲ್ರಿಗೂ ಶುಭಾಶಯಗಳು. ಸೊ ಇವತ್ತು ನಾವು ಸ್ತ್ರೀ ತತ್ವವನ್ನು ಅಂದರೆ ಈ ಮಂತ್ ಫುಲ್ ಎಲ್ಲರೂ ಮಹಿಳಾ ದಿನಾಚರಣೆ ಆಚರಿಸ್ತಾನೆ ಇರ್ತಾರೆ. ಸೊ ಪ್ರತಿಯೊಬ್ಬ ಮಹಿಳೆ ತನ್ನೊಳಗಿನ ಹೊಂದಿರೋ ಒಂದು ಶಕ್ತಿ, ಪ್ರೀತಿ, ತಾಳ್ಮೆ ಮತ್ತು ಶಕ್ತಿ ಅದರದೊಂದು ಸಂಕೇತ ನಾವು ಆಚರಿಸೋದು. ಸೊ ಆದರೆ ಇವತ್ತು ನಾನು ಒಂದು ಆಧುನಿಕ ಜಗತ್ತಿಗೆ ಒಂದು ಬಹುತೇಕ ಪ್ರತಿಯೊಬ್ಬ ಮಹಿಳೆ ಮೇಲೆ ಇವಾಗ ಸದ್ಯಕ್ಕೆ ಪರಿಣಾಮ ಬೀರ್ತಾ ಇರೋ ಒಂದು ಮುಖ್ಯವಾದ ವಿಷಯದ ಬಗ್ಗೆನೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಈ ವಿಷಯ ನಾನು ಒಂದು ಹೆಲ್ತ್ ಕೋಚ್ ಆಗಿರೋದ್ರಿಂದ ಈ ಹಾರ್ಮೋನ್ ಸಮತೋಲನ ಮಹಿಳೆಯರಲ್ಲಿ ತುಂಬ ಅಸಮತೋಲನ ಕಂಡು ಬರ್ತಾ ಇರೋ ಒಂದು ಇವಾಗ ಹೆಚ್ಚಾಗಿರೋದ್ರಿಂದ ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಸೊ ಅನೇಕ ಮಹಿಳೆಯರು ಮೌನವಾಗಿ ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಫ್ರೆಂಡ್ಸ್. ತೂಕ ಹೆಚ್ಚೋದಾಗಿರ್ಬೋದು, PCOD ಆಗಿರ್ಬೋದು, ಥೈರಾಯ್ಡ್ ಅಸ್ವಸ್ಥತೆ ಆಗಿರ್ಬೋದು, ಮನಸ್ಥಿತಿನಲ್ಲಿ ಬದಲಾವಣೆ ಅಂದರೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ಅದು, ಮತ್ತು ಅವರ ಋತುಚಕ್ರ ಅನಿಯಮಿತವಾಗಿರ್ತದೆ, ಕೂದಲು ಉದುರೋದು, ಒತ್ತಡ, ಆತಂಕ, ಆಯಾಸ, ಎನರ್ಜಿ ಕಡಿಮೆ ಆಗೋದು ಅಂದರೆ ಶಕ್ತಿ ಕಡಿಮೆ ಆಗೋದು. ಈಗ ತುಂಬ ಮಹಿಳೆಯರಲ್ಲಿ ಈ ಸಮಸ್ಯೆಗಳು ಸಾಮಾನ್ಯ ಅಂತ ಅವರು ಭಾವಿಸ್ತಾ ಇರ್ತಾರೆ. ಅಂದರೆ ಅಟ್ಲೀಸ್ಟ್ ಒಂದು 40 ಆದಮೇಲೆ ಸಾಮಾನ್ಯ ಅನ್ಕೊತಾರೆ. ಆದರೆ ಇವತ್ತು ನಾವು ನಿಮಗೆ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಹೇಳ್ತೀನಿ. ಇದು ಕೇವಲ ಸಮಸ್ಯೆ ಅಲ್ಲ ಫ್ರೆಂಡ್ಸ್, ಇವು ನಮ್ಮ ಹಾರ್ಮೋನ್ಗಳು ಏನಿದಾವಲ್ಲ ಅವು ಸಮತೋಲನದಲ್ಲಿ ಇಲ್ಲದೆ ಇರುವಾಗ, ಇಲ್ಲ ಅಂತ ಹೇಳೋಕ್ಕೆ ದೇಹದಿಂದ ಬರೋ ಒಂದು ಸಂಕೇತಗಳು. ನಿಮ್ಮ ಹಾರ್ಮೋನು ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳೋ ಒಂದು ಸಂಕೇತಗಳು. ಸೊ ಈ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿನ ಒಂದು ಸಣ್ಣ ರಾಸಾಯನಿಕ ಸಂದೇಹವಾಹಕಗಳಾಗಿವೆ. ಅಂದರೆ ಈಗ ನೀವು ಒಂದು ಕನ್ವರ್ಸೇಷನ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಚಾಟಿಂಗ್ ಮಾಡ್ತಿದ್ದೀವಿ, ವಾಟ್ಸಪ್ಪಲ್ಲಿ ಚಾಟಿಂಗ್ ಮಾಡ್ತಾ ಇದ್ದೀವಿ. ಇದು ನಾನು, ಇದು ನೀವು, ನಡುವೆ ಅದು ಯಾವುದು ನಮಗೆ ಸಹಾಯ ಮಾಡ್ತಾ ಇದೆ? ವಾಟ್ಸಪ್ ಅನ್ನೋ ಒಂದು ಮೊಬೈಲ್ ಮುಖಾಂತರ ವಾಟ್ಸಪ್ ಅನ್ನೋದೊಂದು ಸಹಾಯ ಮಾಡ್ತಾ ಇದೆ. ಅಂದರೆ ಒಂದು ವಯರ್. ಆ ಥರ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಒಂದು ಸಂದೇಹವಾಕ್ಯಗಳು. ಯಾಕಂದರೆ ಮೆದುಳಿಗೆ ಏನಾದರೂ ಆದರೆ ಮೊದಲು ಗೊತ್ತಾಗೋದು ನಮ್ಮ ಬ್ರೈನ್ಗೆ. ಆ ಬ್ರೈನ್ ಈ ಹಾರ್ಮೋನ್ ಮುಖಾಂತರ ನಮ್ಮ ಅಂಗಾಂಗಗಳಿಗೆ ಏನು ಮಾಡ್ತದೆ? ಸಂದೇಶವನ್ನು ಕೊಡ್ತದೆ. ಬಹುತೇಕ ಎಲ್ಲವನ್ನು ಅವು ಅಂದರೆ ನಮ್ಮ ಅಂಗಾಂಗಗಳಲ್ಲಿ ಆಗೋದು ಎಲ್ಲವನ್ನು ಅವೇ ಕಂಟ್ರೋಲ್ ಮಾಡೋದು, ಅವೇ ನಮ್ಮನ್ನು ನಿಯಂತ್ರಿಸ್ತವೆ. ನಮ್ಮ ಶಕ್ತಿ ಮಟ್ಟಗಳಾಗಿರ್ಬೋದು, ನಮ್ಮ ಕ್ರಿಯೆ ಆಗಿರ್ಬೋದು, ನಿದ್ರೆ ಆಗಿರ್ಬೋದು, ಮತ್ತು ಮನಸ್ಥಿತಿ ಹೇಗಿದೆ, ನಿಮ್ಮದು ಮನಸ್ಥಿತಿ, ಕೋಪ ಇದೆಯಾ, ಏನಾದರೂ ಆಗಿರ್ಬೋದು, ಅದು ದುಃಖ ಏನೇ ಆಗಿಲ್ಲ ಮನಸ್ಥಿತಿ. ಆಮೇಲೆ ನಮ್ಮ ಸೈಕಲ್, ಋತುಚಕ್ರ, ಮತ್ತು ಫರ್ಟಿಲಿಟಿ, ಫಲವತ್ತತೆ, ತೂಕ, ಚರ್ಮ ಮತ್ತು ಕೂದಲಿನ ಆರೋಗ್ಯ. ಹಾರ್ಮೋನ್ಗಳು ಸಮತೋಲನದಲ್ಲಿದ್ದಾಗ ಮಹಿಳೆ ಯಾವಾಗಲೂ ಚೈತನ್ಯಶೀಲರಾಗಿರ್ತಾಳೆ ಫ್ರೆಂಡ್ಸ್. ಅವಳು ಶಾಂತಿಯಾಗಿರ್ತಾಳೆ ಮತ್ತು ಆತ್ಮವಿಶ್ವಾಸ ಮತ್ತು ಆರೋಗ್ಯವಾಗಿರ್ತಾಳೆ. ಇವು ಇಂಬ್ಯಾಲೆನ್ಸ್ ಆದಾಗ ಮಾತ್ರ ಈ ಹಾರ್ಮೋನ್ಗಳು ತೊಂದರೆಗೊಳಗಾದಾಗ ಮಾತ್ರ ಸಣ್ಣ ಕೆಲಸಗಳು ಸಹ ಅವಳಿಗೆ ಕಷ್ಟಕರ ಅನಿಸೋಕ್ಕೆ ಶುರು ಆಗ್ತದೆ. ಆದರೆ ಕೆಲವೊಬ್ಬ ಮಹಿಳೆಯರಿಗೆ ಇದು ಗೊತ್ತಿರಲ್ಲ. ಅವರು ಏನೋ ಸಾಮಾನ್ಯ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅದು ದೇಹದಲ್ಲಿ ನಮ್ಮ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ಅನೇಕ ಒಂದು ಸೈಡ್ ಇಫೆಕ್ಟ್ಗಳು, ಕೂದಲುದ್ರದಾಗಿ, ಮುಖದಲ್ಲಿ ಒಂದು ಹೊಳಪಿರಲ್ಲ, ಮೊದಲಿನ ಥರ ಕಾಣಲ್ಲ, ಕಣ್ಣ ಒಳಗೊಳಗೆ ಹೋಗಿರುತ್ತೆ, ಈ ಸುಮಾರು ಸಮಸ್ಯೆಗಳು ಆಗಿರ್ತವೆ. ಅದಕ್ಕಾಗಿ ನಮ್ಮ ಹಾರ್ಮೋನ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಮಹಿಳೆಯರಿಗೆ ಒಂದು ಬಹಳ ಮುಖ್ಯವಾದ ಸಬ್ಜೆಕ್ಟು. ಸೊ ಮಹಿಳೆಯರಲ್ಲಿ ಹಾರ್ಮೋನ್ಗಳ ಸಮಸ್ಯೆಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ? ಈಗ ನಮ್ಮ ಅಜ್ಜಿಯರನ್ನು ನೋಡಿದರೆ ಅವರಲ್ಲಿ ಅನೇಕ ಆಧುನಿಕ ಔಷಧಗಳಿಲ್ಲದೇನೂ ಅವರು ಆರೋಗ್ಯಕರ ಜೀವನವನ್ನು ನಡೆಸ್ತಾ ಇದ್ರು. ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು. ಇಂಥವ್ರ ಬಗ್ಗೆ ಅದು ಮಾತಾಡ್ತಾರೆ. ಮೆನೋಪಾಸ್ ಅಂದರೆ ಅವ್ರಿಗೆ ಏನು ಗೊತ್ತಿರಲಿಲ್ಲ, ಈ ಹಾಟ್ ಫ್ಲಶ್ಶು, ಮೂಡ್ ಸ್ವಿಂಗ್ಸು ಇವೆಲ್ಲ ಏನೂ ಗೊತ್ತೇ ಇರಲಿಲ್ಲ ಅವ್ರಿಗೆ. ಅವ್ರದ್ದು ಜೀವನ ಶೈಲಿನೇ ಆ ಥರ ಇತ್ತು ಫ್ರೆಂಡ್ಸ್. ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು, ಸರಳ ಆಹಾರವನ್ನು ಸೇವಿಸ್ತಾಯಿದ್ರು. ಆ ಬಾಡಿಗೆ ಏನಾಗ್ತಾಯಿತ್ತು? ಚೆನ್ನಾಗಿ ಎಕ್ಸಸೈಸ್ ಆಗ್ತಾಯಿತ್ತು, ತಕ್ಕಂತೆ ಆಹಾರನೂ ಸಿಗ್ತಾಯಿತ್ತು, ನೈಸರ್ಗಿಕ ಜೀವನ ಶೈಲಿಯನ್ನು ಕೂಡ ಅವಳು ಉಳಿಸ್ಕೊಂಡಿದ್ರು ಆವಾಗ. ಸೊ ಆದರೆ ಇವತ್ತೇನಾಗ್ತಾಯಿದೆ ಹೇಳಿ? ನಮ್ಮ ಇದರಲ್ಲಿ ಎಲ್ಲೆಡೆ ಹಾರ್ಮೋನ್ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಹಾರ್ಮೋನ್ ಅಂದ್ರೇ ನಮಗೆ ಇವಾಗ ಏನು ಗೊತ್ತಿರಲಿಲ್ಲ. ಬಟ್ ಇವಾಗ ತುಂಬ ಅದ್ರ ಬಗ್ಗೆನೇ ಯಾಕೆ ಈ ಥರ ಕ್ಲಾಸಸ್ ಆಗಲಿ ನಾವು ಯಾಕೆ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಅವು ನಮ್ಮ ದೇಹದಲ್ಲಿ ಯಾವ ರೀತಿ
ರೋಲ್ ಪ್ಲೇ ಮಾಡ್ತವೆ. ಸೊ 20ರ ದಶಕದ ಯುವತಿಯರು ಇವಾಗಲೇ PCODಯಿಂದ ಬಳಲ್ತಾ ಇದ್ದಾರೆ. ಸೊ 30ರ ದಶಕದ ಮಹಿಳೆಯರು ಅಂದರೆ 30 ವಯಸ್ಸಿನ ಮಹಿಳೆಯರು ಥೈರಾಯ್ಡ್ ಸಮಸ್ಯೆಗಳಿಂದ ಅನುಭವಿಸ್ತಾ ಇದ್ದಾರೆ. ಸೊ 40ರ ದಶಕದ ಮಹಿಳೆಯರು ಅವಾಗ 60-70 ಆಗೋ ಒಂದು ಒತ್ತಡ ಆಯಾಸ ಇವಾಗ ಅನುಭವಿಸ್ತಾ ಇದ್ದಾರೆ. ಸೊ ಇದು ಯಾಕೆ ನಡೀತಾ ಇದೆ? ಇದಕ್ಕೆ ಹಲವು ಕಾರಣಗಳಿದಾವೆ ಫ್ರೆಂಡ್ಸ್. ಒಂದು ಆಧುನಿಕ ಆಹಾರ ಪದ್ಧತಿ. ಇಂದು ಹೆಚ್ಚಿನ ಜನ ಸಂಸ್ಕರಿಸಿದ ಆಹಾರನ ತಿಂತಾರೆ. ಹೆಚ್ಚು ಸಕ್ಕರೆ, ಸಂಸ್ಕರಿಸಿದ ಹಿಟ್ಟು, ಪ್ಯಾಕ್ ಮಾಡಿದ ತಿಂಡಿಗಳು, ಫಾಸ್ಟ್ ಫುಡ್ಗಳು ಮತ್ತು ಕೃತಕ ಪದಾರ್ಥಗಳು ಇವು ನಮ್ಮ ಹಾರ್ಮೋನ್ಗಳನ್ನ ತೊಂದರೆಗೊಳಿಸ್ತಾ ಇವೆ. ನಮ್ಮ ದೇಹದ ನೈಸರ್ಗಿಕ ಆಹಾರವನ್ನು ತಿನ್ನಲು ವಿನ್ಯಾಸಗೊಳಿಸಲಾಗಿದೆ. ನಮ್ಮ ದೇಹ ಡಿಸೈನ್ ಮಾಡಿರೋದೇ ನೈಸರ್ಗಿಕ ಆಹಾರಕ್ಕೆ ಮಾತ್ರ. ನಮ್ಮ ದೇಹ ಪ್ರಕೃತಿ ಏನು ಕೊಟ್ಟಿದೆ ಅದಕ್ಕೆ ಸೆಟ್ ಆಗಿದೆ. ಬಟ್ ರಾಸಾಯನಿಕ ಏನಿದೆ ಅಲ್ಲ ಅದು ಆಹಾರನೇ ಅಲ್ಲ. ಅದು ಈ ಪಿಜ್ಜಾ, ಬರ್ಗರ್, ಇವು ಫಾಸ್ಟ್ ಫುಡ್ಗಳು ಇವು ಆಹಾರಗಳೇ ಅಲ್ಲ, ರುಚಿಗೋಸ್ಕರ ತಿನ್ನೋದು ನಾವು. ಸೊ ಎರಡನೇದು ದೈಹಿಕ ಚಟುವಟಿಕೆ ಕೊರತೆ. ಅಂದರೆ ಹಿಂದೆ ಮಹಿಳೆಯರು ತುಂಬ ಓಡಾಡ್ತಾಯಿದ್ರು, ನಡೀತಾಯಿದ್ರು, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು, ಸಾಂಪ್ರದಾಯಿಕ ಅಡುಗೆಯನ್ನು ಮಾಡ್ತಾಯಿದ್ರು ಮನೆಯಲ್ಲಿ, ಮತ್ತು ಯಾವಾಗಲೂ ಸಕ್ರಿಯ ಆಗಿರ್ತಾಯಿದ್ರು. ಸೊ ಇವತ್ತು ಅನೇಕ ಜನರು ದೀರ್ಘಕಾಲ ಕುಳಿತುಕೊಳ್ತಾ ಇರ್ತಾರೆ, ಚಲನೆಯ ಕೊರತೆ ಇದೆ. ಅದರಿಂದ ಏನಾಗುತ್ತೆ, ಚಯಾಪಚಯ ಕ್ರಿಯೆ ನಿಧಾನಗೊಳ್ತಾ ಇದ್ದಾರೆ. ಆ ಚಯಾಪಚಯ ತುಂಬ ಹಾರ್ಮೋನ್ಗೆ ಏನಾಗುತ್ತೆ ಎಫೆಕ್ಟ್ ಆಗಿದೆ, ಮತ್ತು ಅದು ಹಾರ್ಮೋನ್ಗಳ ಅಸಮತೋಲನ ಮೇಲೆ ತುಂಬ ಪರಿಣಾಮ ಕೂಡ ಬೀರ್ತದೆ. ಇನ್ನು ಮೂರನೇದು ಒತ್ತಡ ಮತ್ತು ಮಾನಸಿಕ ಒತ್ತಡ. ಈಗ ಮಹಿಳೆಯರು ಅನೇಕ ಜವಾಬ್ದಾರಿಗಳನ್ನು ಹೊತ್ತಿರ್ತಾರೆ. ಅವ್ರ ಕುಟುಂಬ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಕೆಲಸ ಆಗಿರ್ಬೋದು, ಹೊರಗಡೆ ಕೆಲಸ, ಮನೆ ಕೆಲಸ, ಸಂಬಂಧಗಳು ಮತ್ತು ಸಾಮಾಜಿಕ ನಿರೀಕ್ಷೆಗಳನ್ನು ಎಲ್ಲವನ್ನೂ ನಿರ್ವಹಿಸ್ತಾ ಇರ್ತಾರೆ. ಸೊ ಆಮೇಲೆ ನಿರಂತರ ಒತ್ತಡ. ಈ ಒತ್ತಡ ಏನಿದೆ ಅಲ್ಲ ಫ್ರೆಂಡ್ಸ್, ಇದು ನಿಮ್ಮ ಕಾರ್ಟಿಸೋಲ್ ಎಂಬ ಒಂದು ಹಾರ್ಮೋನ್ ಇದೆ ಅಲ್ಲ, ಆ ಹಾರ್ಮೋನನ್ನು ಅತಿಯಾಗಿ ಹೆಚ್ಚಿಸ್ತದೆ. ಕಾರ್ಟಿಸೋಲ್ ಇದು ಒಂದು ಒತ್ತಡದ ಹಾರ್ಮೋನ್. ಸೊ ಇದೇನು ಮಾಡ್ತಾರೆ, ಇದು ನಮ್ಮ ಹೆಚ್ಚಾಗಿ ಮಹಿಳೆಯರಲ್ಲಿ ಇದು ಇರ್ತದೆ. ಇದು ಇತರ ಅನೇಕ ಹಾರ್ಮೋನ್ಗಳನ್ನು ಕೂಡ ತೊಂದರೆಗೊಳಿಸ್ತದೆ. ಈ ಒಂದು ಕಾರ್ಟಿಸೋಲ್ ಏನಿದೆ ಅಲ್ಲ, ಒತ್ತಡದ ಹಾರ್ಮೋನ್, ಈ ಎಲ್ಲ ಬೇರೆ ಹಾರ್ಮೋನ್ಗಳು ಕೂಡ ಇದು ತೊಂದರೆ ಮಾಡ್ತದೆ. ಅದರಿಂದ ನಿಮಗೆ ನಿದ್ರೆ ಕಳಪೆ ಆಗ್ತದೆ, ಕೆಲಸ, ಫೋನ್ ಬಳಕೆ ಅಥವಾ ಒತ್ತಡದಿಂದಾಗಿ ಸಿಕ್ಕಾಪಟ್ಟೆ ಮಹಿಳೆಯರು ಹೆಚ್ಚಾಗಿ ತಡವಾಗಿ ಮಲಗ್ತಾರೆ. ಆದರೆ ನಿದ್ದೆ ಅಂದರೆ ದೇಹ ತನ್ನನ್ನು ತಾನು ಒಂದು ದುರಸ್ತಿ, ರಿಪೇರಿ ಮಾಡಿಕೊಳ್ಳೋ ಸಮಯ. ಆದರೆ ಕೆಲಸದ ಕೊರತೆ, ಹಾರ್ಮೋನ್ಗಳು, ನಮ್ಮ ಎಲ್ಲ ಕೆಲಸದ ಕೊರತೆ, ಮನೆ ಕೆಲಸ ಆಗಿರ್ಬೋದು, ಹೊರಗಿನ ಕೆಲಸ ಆಗಿರ್ಬೋದು, ಈ ಹಾರ್ಮೋನ್ಗಳ ಅಸಮತೋಲನದ ಮೇಲೆ ತುಂಬ ನೇರವಾಗಿ ಪರಿಣಾಮ ಬೀಳ್ತಾ ಇದೆ ಫ್ರೆಂಡ್ಸ್. ಸೊ ಈಗಿನ ಜೀವನ ಶೈಲಿಯಲ್ಲಿ. ಇನ್ನು ನೆಕ್ಸ್ಟು ಪರಿಸರದ ವಿಷಯಗಳು. ಅಂದರೆ ಪರಿಸರದ ವಿಷಯಗಳು ಅಂತಂದರೆ ಇವಾಗ ಹೆಚ್ಚಾಗಿ ಕಾಸ್ಮೆಟಿಕ್ಸ್ ತುಂಬ ಜನ ಯೂಸ್ ಮಾಡ್ತಾರೆ, ಸೌಂದರ್ಯವರ್ಧಕಗಳು. ಪ್ಲಾಸ್ಟಿಕ್ ಅಂದರೆ ಎಲ್ಲದರಲ್ಲೂ, ಊಟ ಮಾಡೋದ್ರಲ್ಲಿ, ಈಗ ಹೊರಗಿನ ಫುಡ್ ತಿನ್ನೋದು ಹೆಚ್ಚಾಗಿದೆ, ಅದರಲ್ಲಿ ಪ್ಲಾಸ್ಟಿಕ್. ಸಾಂಬಾರು ಕೂಡ ಪ್ಲಾಸ್ಟಿಕ್ ಇದರಲ್ಲೇ ಕೊಡ್ತಾರೆ. ಕಂಟೈನರ್ಸ್ಗಳಾಗಲಿ, ನಾವು ಸ್ಟೋರೇಜ್ ಮಾಡೋ ಕಿಚನ್ಗಳಲ್ಲಿ ಸ್ಟೋರೇಜ್ ಮಾಡೋ ಆಹಾರಗಳಲ್ಲಿ, ಪ್ಯಾಕ್ ಮಾಡಿದ ಆಹಾರಗಳಲ್ಲಿ ಅನೇಕ ರಾಸಾಯನಿಕಗಳು ನಮ್ಮ ಹಾರ್ಮೋನ್ಗಳನ್ನ ತೊಂದರೆಗೊಳಿಸ್ತಾ ಇದ್ದಾವೆ. ಎಸ್ಪೆಷಲಿ ಇದು ಲೇಡೀಸ್ಗೆ ತುಂಬ ಅಪಾಯವನ್ನು ತಂದುಕೊಡ್ತದೆ. ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಇರೋದು ಈ ಪ್ಲಾಸ್ಟಿಕ್ ಅನ್ನೋ ಅದರಲ್ಲಿರೋ ಒಂದು ರಾಸಾಯನಿಕಗಳನ್ನ ಏನು ಬಿಡುಗಡೆ ಮಾಡ್ತಾಯಿಲ್ಲ ಅದರಿಂದ. ಸೊ ಇವುಗಳು ಏನು ಮಾಡ್ತವೆ, ನಮ್ಮ ಅತಸ್ರಾವಕ ಅಡ್ಡಿಗಳು, ಇವುಗಳನ್ನೇ ನಾವು ಅತಸ್ರಾವಕ ಅಡ್ಡಿಗಳು ಅಂತ ಕರಿತೀವಿ ಫ್ರೆಂಡ್ಸ್. ಸೊ ಅವು ನಮ್ಮ ದೇಹದ ನೈಸರ್ಗಿಕ ಹಾರ್ಮೋನ್ಗಳ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಕೂಡ ಮಾಡ್ತಾ ಇದ್ದಾವೆ. ಸೊ ಈಗ ಮಹಿಳೆಯಲ್ಲಿ ಹಾರ್ಮೋನ್ಗಳ ಅಸಮತೋಲನದ ಚಿಹ್ನೆಗಳು ಯಾವುವು ಅಂತಂದರೆ, ಈಗ ಹಾರ್ಮೋನ್ ಅಸಮತೋಲನ ಆಗಿದೆ ಅಂತಂದರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಅನೇಕ ಮಹಿಳೆಯರು ತಮ್ಮ ದೇಹದಿಂದ ಬರುವ ಕೆಲವೊಂದು ಆರಂಭಿಕ ಸಂಕೇತಗಳನ್ನ, ಶುರುವಾತಿಗೆ ಅದು ನಿಮಗೆ ಸಿಗ್ನಲ್ ಥರ ಕೊಡ್ತಾ ಇರ್ತದೆ, ಅದನ್ನ ನಿರ್ಲಕ್ಷಿಸ್ತಾ ಇರ್ತಾರೆ, ಸಾಮಾನ್ಯ ಅಂತ ಅಂದ್ಕೊಳ್ತಾರೆ. ಕೆಲವು ಸಾಮಾನ್ಯ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಿಮ್ಮದು ಪೀರಿಯಡ್ ಸೈಕಲ್, ಅನಿಯಮಿತ ಮುಟ್ಟೇನು ಚಕ್ರ. ಈಗ ಅನಿಯಮಿತವಾಗಿರ್ತದೆ. ಅದೇನಾಗ್ತದೆ, ಋತುಚಕ್ರ ಅನಿಯಮಿತವಾಗಿದ್ದರೆ ಏನಾಗ್ತದೆ, ತುಂಬ ನೋವಿನಿಂದ ಕೂಡಿದ್ರೆ ಅವರಿಗೆ, ಅಥವಾ ತುಂಬ ಭಾರ ಆಗಿದ್ದರೆ, ಅಥವಾ ಹಾರ್ಮೋನ್ಗಳ ಅಸಮತೋಲನ ಇದು ಸೂಚಿಸ್ತದೆ ನಿಮಗೆ. ಸೊ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ನಮ್ಮ ದೇಹ ಮೊದಲನೇ ಸಿಗ್ನಲ್ ಇದೆ, ಋತುಚಕ್ರ ಮಹಿಳೆಯರದು ಇಂಬ್ಯಾಲೆನ್ಸ್ ಆದಾಗ ಅಥವಾ ಸರಿಯಾಗಿ ಆಗದೇ ಇದ್ದಾಗ, ಅದು ನಮ್ಮ ಹಾರ್ಮೋನ್ಗಳ ಮೇಲೆ ಅಸಮತೋಲನವನ್ನು ಮೊದಲನೇದು ಇದು ಸೂಚಿಸೋದು. ಇನ್ನು ವಿವರಿಸಲಾಗದ ತೂಕ ಹೆಚ್ಚಳ ಅಂದರೆ ಹೇಳ್ತಾರೆ, ನಾನು ತುಂಬ ಕಡಿಮೆ ತಿಂತೀನಿ ಆದರೆ ಇನ್ನೂ ನನ್ನ ತೂಕ ಹೆಚ್ಚಾಗ್ತಾ ಇದೆ. ಚಯಾಪಚಯ ಕ್ರಿಯೆ ಏನಾಗ್ತದೆ, ನಮ್ಮ ಹಾರ್ಮೋನ್ಗಳನ್ನ ತೊಂದರೆಗೊಳಿಸ್ತದೆ. ತಿಂತಾ ಇದ್ದೀರಾ, ಬಟ್ ಅದು ನೀವು ಅದರಿಂದ ಏನು ತಿಂತಾ ಇದ್ದೀರಾ, ಎಷ್ಟು ತಿಂತಾ ಇದ್ದೀರಾ, ಅದು ನಿಮ್ಮ ದೇಹಕ್ಕೆ ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಸೊ ಚಯಾಪಚಯ ಕ್ರಿಯೆ ಏನಾಗ್ತದೆ, ಹಾರ್ಮೋನ್ಗಳನ್ನ ತೊಂದರೆಗೊಳಗಾಗೋದ್ರಿಂದ ಇದು ಹೆಚ್ಚಾಗಿ ಸಂಭವಿಸ್ತದೆ ಫ್ರೆಂಡ್ಸ್. ಅದು ಕೂದಲುದುರೋದಾಗಿರ್ಬೋದು, ಹಾರ್ಮೋನ್ಗಳ ಅಸಮತೋಲನ ಹೆಚ್ಚಾಗಿ ತೀವ್ರವಾದ ಕೂದಲುದುರುವಿಕೆ ಮತ್ತು ಕೂದಲು ತೆಳುವಾಗೋದು,
ಇತ್ತೀಚೆಗೆ ಮಹಿಳೆಗೆ ತುಂಬ ನನ್ನ ಹತ್ರ ಕೇಸ್ಗಳು ಬರೋದು ಈ ಹೇರ್ ಫಾಲ್ ಕೇಸ್ಗಳೇ. ಈಗ ಇಲ್ಲೆಲ್ಲ ಹೆಂಗೆ ಒಂದು 40 ಆಗಿರ್ತಾರೆ, ಬಟ್ ಇಲ್ಲೆಲ್ಲ ಈ ಥರ ಬಾಣಲಿ ಬಾಣಲಿ ಇನ್ ದ ಸೆನ್ಸ್ ಅದು ಹೋಗ್ತಾ ಇದೆ. ಇನ್ನೂ ಒಂದು 10 ವರ್ಷ ಆದರೆ ಅದು ಬಾಣಲಿನೇ ಆಗೋದು, ಆ ಥರ ಅಷ್ಟು ಕೂದಲು ಉದುರೋ ಸಮಸ್ಯೆಗಳು. ಆಮೇಲೆ ಮೊಡವೆ ಮತ್ತು ಚರ್ಮದ ಸಮಸ್ಯೆಗಳು ಮತ್ತು ಈ ಟೀನೇಜ್ ಮಕ್ಕಳಲ್ಲಿ, ಟೀನೇಜ್ ಹುಡುಗರಲ್ಲಿ ಪ್ರೌಢಾವಸ್ಥೆಯಲ್ಲಿ ಸಹ ನಿರಂತರ ಪಿಂಪಲ್ಸ್ಗಳು ಹಾರ್ಮೋನ್ ಅಸಮತೋಲಕ್ಕೆ ಸಂಬಂಧಿಸಿರ್ಬೋದು. ಬಟ್ ಸಟನ್ ಏಜ್ ಆದಮೇಲೆ ಹೋಗ್ತವೆ. ಅವು ಹೋಗದೇ ಇದ್ದರೆ ಹಾಗೆ ಅದು ನೀವೇನೋ ಅದಕ್ಕೆ ಮಾಡದೇ ಇದ್ದರೆ 14, 15, 16 ಇಯರ್ಸಲ್ಲಿ ಅವು ಮಕ್ಕಳಿಗೆ ಆಗ್ತಾ ಇರ್ತಾವಲ್ಲ, ಅದಕ್ಕೆ ನಾವು ಏನಾದರೂ ಮಾಡಬೇಕು. ಇಲ್ಲ ಅಂತಂದರೆ ಅವು ಹಾಗೆ ಕಂಟಿನ್ಯೂ ಆಯ್ತಾ ಅಂದರೆ ಅದು ಮಕ್ಕಳಿಗೆ PCOD, ಅದು ಪೀರಿಯಡ್ ಇಶ್ಯೂಸ್ ಎಲ್ಲ ಆಗಿ ಶುರು ಆಗ್ತವೆ. ಸೊ ಇದು ಕೂಡ ಸಂಬಂಧಿಸಿರ್ಬೋದು. ಸೊ ಮನಸ್ಥಿತಿಯಲ್ಲ ಏರ್ಪೇರುಗಳು, ಹಠಾತ್ ಕೋಪ ಬರೋದು, ಹಠಾತ್ ದುಃಖ ಆಗೋದು, ಆತಂಕ ಅಥವಾ ಕಿರಿಕಿರಿ ಹಾರ್ಮೋನ್ಗಳಿಗೆ ಸಂಬಂಧಿಸಿರ್ಬೋದು. ನಿಮಗೆ ಆವಾಗ ಕಿರಿಕಿರಿ ಆಗ್ತಾ ಇದ್ದರೆ ಅದು ಕೂಡ ನಿಮ್ಮ ಹಾರ್ಮೋನ್ಗಳಿಗೆ ಸಂಬಂಧಿಸಿರ್ಬೋದು. ಸೊ ಕಡಿಮೆ ಶಕ್ತಿ ಕೂಡ, ಎನರ್ಜಿ ನಿಮಗೆ ಕಡಿಮೆ ಅನಿಸ್ತದೆ. ಬೆಳಿಗ್ಗೆ ನೋಡಿ, ಇವಾಗ ನಿದ್ದೆ ಮಾಡಿದಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಫ್ರೆಶ್ ಫೀಲ್ ಆಗಬೇಕು. ಸೊ ನಿಮಗೆ ಎದ್ದ ತಕ್ಷಣ ಸ್ವಲ್ಪ ಟಯರ್ಡು, ಏನೋ ಮಾಡದೇ ಇರೋ ಥರ ಅನಿಸಿದರೆ ಅದು ಕೂಡ ನಿಮಗೆ, ಯಾಕಂದರೆ ನೀವು ಇಡೀ ರಾತ್ರಿ ಮಲ್ಕೊಂಡಿರ್ತಾರೆ, ರೆಸ್ಟಲ್ಲಿ ಇದ್ದರೂ ಕೂಡ ಬೆಳಿಗ್ಗೆ ಎದ್ದು ನಿಮಗೆ ಫ್ರೆಶ್ನೆಸ್ ಅನಿಸ್ಬೇಕು. ಆವಾಗ ನಿಮಗೆ ಎನರ್ಜೆಟಿಕ್ ಇದ್ದೀರಾ ಅಂತ. ಸೊ ನಿಮಗೆ ಇನ್ನೂ ಸ್ವಲ್ಪ ಆಯಾಸ ಈ ಥರ ಅನಿಸ್ತಾ ಇದ್ದರೆ ಇದು ಕೂಡ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಸೊ ವಿಶ್ರಾಂತಿಯ ನಂತರವೂ ಯಾವಾಗಲೂ ನೀವು ದಣಿದಿರೋ ಥರ, ಇದೊಂದು ಮತ್ತೊಂದು ಲಕ್ಷಣ ಕೂಡ ಹಾರ್ಮೋನ್ಗಳಿಗೆ. ಸೊ ಮಹಿಳೆಯರ ಆರೋಗ್ಯದಲ್ಲಿ ಪ್ರಮುಖ ಹಾರ್ಮೋನ್ಗಳು, ಕೆಲವು ಪ್ರಮುಖ ಹಾರ್ಮೋನ್ಗಳನ್ನ ಅರ್ಥ ಮಾಡ್ಕೊಳ್ಳೋದು. ಮೊದಲನೇದಾಗಿ ಇಸ್ಟ್ರೋಜನ್. ಈ ಇಸ್ಟ್ರೋಜನ್ ಮುಖ್ಯ ಮಹಿಳಾ ಹಾರ್ಮೋನ್. ಇದೇನು ಮಾಡ್ತದೆ, ನಮ್ಮ ಮುಟ್ಟಿನ ಚಕ್ರ ಏನೇ ಪೀರಿಯಡ್ ಸೈಕಲ್ನ ನಿಯಂತ್ರಿಸ್ತದೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಬೆಂಬಲಿಸ್ತದೆ. ಇಸ್ಟ್ರೋಜನ್ ಇದು ಸಮತೋಲನದಲ್ಲಿದ್ದಾಗ ಮಹಿಳೆಯರು ಶಕ್ತಿಯುತ ಮತ್ತು ಭಾವನಾತ್ಮಕವಾಗಿ ಕೂಡ ಅವರು ಸ್ಥಿರ ಆಗಿರ್ತಾರೆ ಫ್ರೆಂಡ್ಸ್. ಅಂದರೆ ಅವರ ಭಾವನೆ, ಹಠಾತ್ ಕೋಪಗೊಳ್ಳೋದು, ಹಠಾತ್ ಆಯಾಸಗೊಳ್ಳೋದು, ಹಠಾತ್ ಸಡನ್ನಾಗಿ ಕೋಪ ಬರುತ್ತೆ, ಸಡನ್ನಾಗಿ ನಾರ್ಮಲ್ ಆಗ್ತಾರೆ, ಸಡನ್ನಾಗಿ ನಗ್ತಾ ಇರ್ತಾರೆ, ಆ ಥರ ಆಗಲ್ಲ. ಸೊ ಇದು ಕೂಡ ನಮ್ಮ ಭಾವನಾತ್ಮಕವಾಗಿ ಸ್ಥಿರವಾಗಿರ್ತಾರೆ ಇಸ್ಟ್ರೋಜನ್ ಸಮತೋಲನದಲ್ಲಿದ್ದಾಗ. ಇನ್ನು ಮತ್ತೊಂದು ಹಾರ್ಮೋನ್ ಯಾವುದು, ಪ್ರೊಜೆಸ್ಟ್ರಾನ್. ಈ ಹಾರ್ಮೋನ್ ಗರ್ಭಧಾರಣೆ ಕಾಪಾಡ್ಕೊಳ್ಳೋಕ್ಕೆ, ಈ ಮಕ್ಕಳಾಗದೇ ಇರೋದು, ಗರ್ಭ ನಿಲ್ಲದೆ ಇರೋದು, ಅಂಥದಕ್ಕೆಲ್ಲ ಈ ಹಾರ್ಮೋನು ಏನು ಮಾಡ್ತದೆ, ಕಂಟ್ರೋಲ್ ಮಾಡ್ತದೆ. ಈ ಹಾರ್ಮೋನ್ ಗರ್ಭಧಾರಣೆ ಕಾಪಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತದೆ, ನಿಮ್ಮ ಮುಟ್ಟಿನ ಚಕ್ರವನ್ನು ನಿಯಂತ್ರಿಸ್ತದೆ, ಇದು ಕಂಟ್ರೋಲ್ ಮಾಡ್ತದೆ. ಕಡಿಮೆ ಪ್ರೊಜೆಸ್ಟ್ರಾನ್ ಇದ್ದಾಗ ಮನಸ್ಥಿತಿಯಲ್ಲಿನ ಏರ್ಪೇರುಗಳು ಆಗ್ತಾ ಇರ್ತವೆ. ಅನಿಯಮಿತ ಅವಧಿಗಳಿಗೂ ಕೂಡ ಇದೇ ಕಾರಣ ಆಗ್ತದೆ. ಅಂದರೆ ನಿಮ್ಮ ಪೀರಿಯಡ್ ಸೈಕಲ್ ಅನಿಯಮಿತ, ಅದಕ್ಕೂ ಕೂಡ ಇದೇ ಕಾರಣ ಆಗ್ತದೆ. ಇನ್ನು ಥೈರಾಯ್ಡ್, ಎಸ್ಪೆಷಲಿ ಥೈರಾಯ್ಡಲ್ಲಿ ಮಹಿಳೆಯರಿಗೆ ಜಾಸ್ತಿ ಆಗ್ತಾಯಿದೆ. ನಿಮಗೆ ಗೊತ್ತಿರಬೇಕು, ಥೈರಾಯ್ಡ್ ಹಾರ್ಮೋನ್ಗಳು ಕಂಟ್ರೋಲ್ ಮಾಡೋದು ಕೂಡ ಇದೆ. ಈ ಪ್ರೊಜೆಸ್ಟ್ರಾನ್ ಇದ್ದಾಗ, ಕಡಿಮೆ ಇಂಬ್ಯಾಲೆನ್ಸ್ ಇದ್ದಾಗ ಏನಾಗ್ತದೆ, ಈ ಥೈರಾಯ್ಡ್ ಹಾರ್ಮೋನ್ಗಳಿಗೂ ಕೂಡ ಪ್ರಾಬ್ಲಮ್ ಆಗ್ತದೆ. ಥೈರಾಯ್ಡ್ ಹಾರ್ಮೋನ್ಗಳು ನೇರವಾಗಿ ನಮ್ಮ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತವೆ. ಇಮ್ಯೂನ್ ಸಿಸ್ಟಮ್ ಕಂಟ್ರೋಲ್ ಮಾಡೋದು ಅದೇ. ಸೊ ಥೈರಾಯ್ಡ್ ಹಾರ್ಮೋನ್ಗಳು ಕಡಿಮೆ ಇದ್ದರೆ ಮಹಿಳೆಯರು ಅವ್ರಿಗೆ ಹಠಾತ್ ತೂಕ ಹೆಚ್ಚಾಗೋದು, ಎಷ್ಟು ಏನೇ ಕಂಟ್ರೋಲ್ ಮಾಡಿದರೂ ಅವ್ರಿಗೆ ತೂಕ ಇಳಿತದೆ, ಬಟ್ ತುಂಬ ಸ್ಲೋ ಆಗಿ ಇಳಿತದೆ. ಆಯಾಸ ಇರ್ತದೆ ಅವರಿಗೆ ಬೇಗ, ಮತ್ತು ಕೂದಲು ಸಮಸ್ಯೆ ತುಂಬ ಇದೆ ಥೈರಾಯ್ಡ್ ಇದರಲ್ಲಿ. ಖಿನ್ನತೆಗೆ, ಆಮೇಲೆ ಇನ್ಸುಲಿನ್, ರಕ್ತದಲ್ಲಿ ಸಕ್ಕರೆಯನ್ನು ಕೂಡ ನಿಯಂತ್ರಿಸ್ತದೆ ಫ್ರೆಂಡ್ಸ್. ಸೊ ಆಹಾರದಲ್ಲ ಹೆಚ್ಚಿನ ಸಕ್ಕರೆ ನಮ್ಮ ಇನ್ಸುಲಿನ್ ಪ್ರತಿರೋಧವನ್ನು ಉಂಟು ಮಾಡ್ಬೋದು. ಇದು PCOD ಮತ್ತು ತೂಕ ಹೆಚ್ಚಾಗೋಕ್ಕೆ ಕೂಡ ಕಾರಣ ಆಗ್ತದೆ ಫ್ರೆಂಡ್ಸ್. ಸೊ ಕಾರ್ಟಿಸಾಲ್ ಹಾರ್ಮೋನ್, ಒತ್ತಡದ ಹಾರ್ಮೋನ್ ಏನಿದೆ ಅಲ್ಲ, ಅದು ಹೆಚ್ಚಿನ ಒತ್ತಡದ ಹಾರ್ಮೋನನ್ನು ಹೆಚ್ಚಿನ ಒತ್ತಡದ ಕಾರ್ಟಿಸಾಲನ್ನು ಹೆಚ್ಚಿಸ್ತದೆ, ಮತ್ತು ಇತರ ಕೆಲವು ಹಾರ್ಮೋನ್ಗಳನ್ನು ಕೂಡ ಇದು ತೊಂದರೆಗೊಳಿಸ್ತದೆ. ಸೊ ಸಮಗ್ರ ಆರೋಗ್ಯದ ಶಕ್ತಿ, ಈಗ ಅತ್ಯಂತ ಒಂದು ಮುಖ್ಯವಾದ ಪ್ರಶ್ನೆ, ನಮ್ಮ ಸಮಗ್ರದ ಆರೋಗ್ಯ ಏನಿದೆಯಲ್ಲ, ಹೋಲಿಸ್ಟಿಕ್ ಹೆಲ್ತ್, ಅದು ನಮ್ಮ ಈ ಹಾರ್ಮೋನ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಹೇಗೆ ಅದು ಆಗ್ತದೆ, ಹೆಲ್ಪ್ ಆಗ್ತದೆ ಅಂತಂದರೆ, ಇದು ಕೂಡ 5 ಪಿಲ್ಲರ್ ಮೇಲೇ ಕೆಲಸ ಮಾಡ್ತದೆ. ಒಂದು ನಿಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಮತ್ತು ನಿಮ್ಮ ಒಂದು ಪರಿಸರ ಆರೋಗ್ಯ, ಎಲ್ಲನೂ ಇದರಲ್ಲಿ ಬರ್ತದೆ. ಮಹಿಳೆಯರು ನೈಸರ್ಗಿಕವಾಗಿ ಹಾರ್ಮೋನ್ಗಳ ಸಮತೋಲನವನ್ನು ನೀವು ಹೇಗೆ ಕಾಪಾಡ್ಕೊಳ್ಬೋದು ಅಂತಂದರೆ, ನಾನು ಸಮಗ್ರ ಆರೋಗ್ಯ ತರಬೇತುದಾರರಾಗಿ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಜವಾದ ಆರೋಗ್ಯ ಔಷಧಗಳಿಂದ ಬರಲ್ಲ ಫ್ರೆಂಡ್ಸ್, ಅದು ನಿಮ್ಮ ಜೀವನ ಶೈಲಿಯಿಂದಲೇ ಬರೋದು. ಸೊ ಸಮಗ್ರ ಆರೋಗ್ಯ ಅಂದರೆ ದೇಹ, ಮನಸ್ಸು, ಚೈತನ್ಯವನ್ನು ಒಟ್ಟಿಗೆ ನೋಡಿಕೊಳ್ಳೋದು. ಅದಕ್ಕೆ ಹೇಳೋದು ನಮ್ಮ ದೈಹಿಕ ಆರೋಗ್ಯ, ನಮ್ಮ ಮಾನಸಿಕ ಆರೋಗ್ಯ, ನಮ್ಮ ಆಧ್ಯಾತ್ಮಿಕ ಆರೋಗ್ಯ, ಮತ್ತು ನಮ್ಮ ಒಂದು ಚೈತನ್ಯವನ್ನು, ಇವೆಲ್ಲವೂ ಅದಕ್ಕೆ ವರ್ಲ್ಡ್ ಹೆಲ್ತ್ ಏನು ಹೇಳುತ್ತೆ, ಹೆಲ್ತ್ ಈಸ್
ಸ್ಪಿರಿಚುವಲ್, ಮೆಂಟಲ್, ಫಿಸಿಕಲ್ ಎಲ್ಲವೂ ಹೇಗೆ ಕೂಡಿರ್ತದೆ, ಇದು ಕೂಡ ಎಲ್ಲನ್ನ ಆರೋಗ್ಯವಾಗಿದ್ದಾಗಲೇ ನಾವು ಆರೋಗ್ಯ. ಈಗ ನಾವು ಫಿಸಿಕಲಿ ನೀವೆಲ್ಲ ಫಿಟ್ ಇದ್ದೀರಾ, ಆದರೆ ಮೆಂಟಲಿನೇ ಇಲ್ಲಿದ್ದಾರೆ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ, ಬ್ಯಾಲೆನ್ಸ್ ಇರಲ್ಲ. ನಾನು ಎಲ್ಲ ಚೆನ್ನಾಗಿ ತಿಂತೀನಿ, ನಂದು ಎಲ್ಲ ಕರೆಕ್ಟಾಗಿದೆ, ನನ್ನ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ತಾರೆ ಕೆಲವೊಬ್ಬರು. ಬಟ್ ನಿಮ್ಮ ಮಾನಸಿಕ ರಿಪೋರ್ಟ್ ಎಲ್ಲಿದೆ, ಮಾನಸಿಕವಾಗಿ ಹೇಗಿದ್ದೀರಾ ಅನ್ನೋದು ರಿಪೋರ್ಟ್ ಎಲ್ಲಿದೆ? ಸೊ ಹಾರ್ಮೋನ್ಗಳ ಸಮತೋಲನವನ್ನು ಬೆಂಬಲಿಸುವ ಒಂದು ಕೆರಳು ಜೀವನ ಶೈಲಿ ಅಭ್ಯಾಸಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮುಖ್ಯವಾಗಿ ಮೊದಲನೇದಾಗಿ ನೈಸರ್ಗಿಕ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ. ಆಹಾರ ಹಾರ್ಮೋನ್ಗಳ ಆರೋಗ್ಯದ ಅಡಿಪಾಯ ಫ್ರೆಂಡ್ಸ್. ಸೊ ಮಹಿಳೆಯರ ಹೆಚ್ಚಾಗಿ ತಾಜಾ ಹಣ್ಣುಗಳು, ಹಸಿರು ತರಕಾರಿಗಳು, ಧಾನ್ಯಗಳು, ಮಿಲೆಟ್ಸ್ಗಳು ಮತ್ತು ಸೀಡ್ಸ್ಗಳು, ಈ ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಇದು ಬೇರೆ, ಆಮೇಲೆ ವಾಲ್ನಟ್ಟು, ಬಾದಾಮು, ಇವೆಲ್ಲ ಮಿಕ್ಸ್ಡ್. ಈ ಸೀಡ್ಸ್ಗಳನ್ನ ಈವ್ನಿಂಗ್ ಕೆಲವೊಂದು ಸೀಡ್ಸ್ಗಳನ್ನ ತಿನ್ನಬೇಕು, ಬೆಳಗ್ಗೆ ಕೆಲವೊಂದು ಸೀಡ್ಸ್ಗಳನ್ನ ತಿನ್ನಬೇಕು. ಸೊ ಒಟ್ಟಿಗೆ ಎಲ್ಲ ತಿನ್ನಂಗಿಲ್ಲ. ಬೆಳಿಗ್ಗೆ ಈ ವಾಲ್ನಟ್, ಬಾದಾಮ್ನ ರಾತ್ರಿ ನೆನೆ ಹಾಕಿ ತಿನ್ನಿ. ಈವ್ನಿಂಗ್ ಏನು ಮಾಡಿ ಅಂದರೆ ಈ ಸ್ನ್ಯಾಕ್ಸಿಂಗ್, ನಿಮ್ಗೇನಾದ್ರು ಸ್ನ್ಯಾಕ್ ತಿನ್ನಬೇಕು ಅಂತಂದರೆ ಬೀಜಗಳನ್ನ ಹುರಿದ್ಬಿಟ್ಟು ಅದನ್ನು ನೀವು ತಿನ್ಬೋದು. ಸೀಡ್ಸ್, ಇವು ಫ್ಲ್ಯಾಕ್ಸ್ ಸೀಡು, ಪಂಪ್ಕಿನ್ ಸೀಡ್ಸ್ ಇವನ್ನೆಲ್ಲ ಏನು ಮಾಡಿ ನೀವು ಈವ್ನಿಂಗ್ ತಿನ್ನಿ. ಸೊ ಸಾಂಪ್ರದಾಯಿಕ ಮನೆಯಲ್ಲೇ ಬೇಯಿಸಿದ ಆಹಾರ, ಸಾಂಪ್ರದಾಯಿಕವಾಗಿ ಮಿಲೆಟ್ಸ್ಗಳು, ಫಾಕ್ಸ್ ಮಿಲೆಟು, ರಾಗಿ, ಜೋಳದಂಥ ಇವುಗಳನ್ನು ನೀವು ಹಾರ್ಮೋನ್ಗಳ ಸಮತೋಲನಕ್ಕೆ ಅತ್ಯುತ್ತಮವಾಗಿದೆ. ಯಾಕಂದರೆ ಇವುಗಳನ್ನ ಏನು ಮಾಡ್ತಾ ಇದೆ, ಕಡಿಮೆ ಇರುತ್ತೆ, ಯಾವುದು ಕೆಮಿಕಲ್ಸ್ ಹೊಡೆಯಲ್ಲ ಇವು ಮಿಲೆಟ್ಸ್ಗಳಿಗೆ. ಮತ್ತು ನಮ್ಮ ಕೆಮಿಕಲ್ಸ್ ಹಾರ್ಮೋನ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಹಾರ್ಮೋನ್ಗಳ ಸಮತೋಲನಕ್ಕೆ ಇವು ಅತ್ಯುತ್ತಮವಾದ ಆಹಾರಗಳು. ಸೊ ಅಗಸೆ ಬೀಜಗಳು ಮತ್ತು ಕುಂಬಳಕಾಯಿ ಬೀಜಗಳಂಥ ಬೀಜಗಳು ಏನು ಮಾಡ್ತಾರೆ, ಆರೋಗ್ಯವನ್ನು ಬೆಂಬಲಿಸ್ತವೆ. ಇದಕ್ಕೆ ನಾವು ಸೀಡ್ ಸೈಕಲ್ ಅಂತ ಇರ್ತೀವಿ. ಒಂದೇ ಸರಿ ಎಲ್ಲ ಸೀಡ್ಸ್ಗಳನ್ನ ತಿನ್ನೋಕ್ಕೆ ಹೇಳಲ್ಲ. 14 ದಿನ 2 ಸೀಡ್ಗಳು, ಮತ್ತು ಇನ್ನು ಅದು ಮುಗಿದ್ಮೇಲೆ ಮತ್ತೆ 14 ದಿನ ಇನ್ನು 2 ಸೀಡ್ಸ್ಗಳು. ಸೊ ಎಲ್ಲವೂ ತಿಂದಮೇಲೆ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಕೆಲವೊಂದು ಸೀಡ್ಗಳು ಆಗಬರಲ್ಲ, ಇನ್ನು ಕೆಲವೊಬ್ಬರಿಗೆ ಅದರಿಂದ ಏನಾದರೂ ಅವ್ರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಸೀಡ್ ಸೈಕಲ್ ಅಂತ ಮಾಡ್ತೀವಿ. 14 ದಿನ 2 ಸೀಡ್ಗಳು, ಆಮೇಲೆ ಇನ್ನು 14 ದಿನ ಅದು ಮುಗಿದ್ಮೇಲೆ ಬೇರೆ ಸೀಡ್, ಈ ಥರ. ಸೊ ತೆಂಗಿನಕಾಯಿ ಒಳಗಿಂದ ಕೊಬ್ಬರಿ ಇರುತ್ತಲ್ಲ ವೈಟ್, ಅದು ಬೀಜಗಳು, ಇವನ್ನೆಲ್ಲ ಸ್ನ್ಯಾಕ್ಸಲ್ಲಿ ತಿನ್ನಿ. ಯಾಕಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ಕೊಂಡೇ ಆರೋಗ್ಯ ಇದಾಗ್ತಾ ಇರೋದು, ಏನಾದರೂ ಕ್ರೇವಿಂಗ್ಸ್ ಆಗುತ್ತಲ್ಲ ಅದಕ್ಕೆ. ಆವಾಗಲೇ ಅವರು ಎಣ್ಣೆದು ಏನೋ ಈ ಫಾಸ್ಟ್ ಫುಡ್ ಎಲ್ಲ ತಿಂತಾ ಇರ್ತಾರೆ. ಸೊ ಬೀಜಗಳು ಮತ್ತು ಬೀಜಗಳಿಂದ ಆರೋಗ್ಯಕರ ಕೊಬ್ಬುಗಳು ಏನಾಗ್ತವೆ, ಹೆಲ್ದಿ ಫ್ಯಾಟೇಜ್ ಸಿಗುತ್ತೆ ನಿಮಗೆ ಬೀಜಗಳಿಂದ, ಅದು ತೆಂಗಿನಕಾಯಿ ಇದರಿಂದ. ಸೊ ಅವು ನಮ್ಮ ಹಾರ್ಮೋನ್ಗಳ ಉತ್ಪಾದನೆಗೆ ಇವು ಸಪೋರ್ಟ್ ಮಾಡ್ತವೆ ಫ್ರೆಂಡ್ಸ್. ಓಕೆ. ಸೊ ಇನ್ನು ಸಕ್ಕರೆ, ಸಂಸ್ಕರಿಸಿದ ಹಿಟ್ಟು, ಆಳವಾಗಿ ಹುರಿದ ಆಹಾರಗಳು, ಡೀಪ್ ಫ್ರೈಡ್ ಐಟಮ್ಗಳನ್ನು, ಆಮೇಲೆ ಸಂಸ್ಕರಿಸಿದ ಈಗ ಹೊರಗಡೆ ಸಿಗೋ ತಿಂಡಿಗಳು, ಕೋಲ್ಡ್ ಡ್ರಿಂಕ್ಸ್ ಆಗಿ ಪ್ಯಾಕ್ ಮಾಡಿದ್ದ ಯಾವುದೇ ಆಹಾರ ಆಗಲಿ, ಸಂಸ್ಕರಿಸಿದ ಪ್ಯಾಕೇಜ್ಡ್ ಮಿಲ್ಕ್, ನಮ್ಕೀನ್ಸ್ ಎಲ್ಲ ಇರ್ತಾವಲ್ಲ ಅವೆಲ್ಲ, ಪ್ಯಾಕೇಜ್ ಮಿಲ್ಕ್ ಆದಷ್ಟು ಕಡಿಮೆ ಮಾಡಬೇಕು. ಈಗ ಬೇಸಿಗೆಲ್ಲ ಬಂತಂದು ತುಂಬ ಜನ ಹೊರಗಡೆ ಕಲರ್ಫುಲ್ ಡ್ರಿಂಕ್ಸ್ ಎಲ್ಲ ಕುಡಿತಾ ಇರ್ತಾರೆ, ಅವನ್ನ ಅವಾಯ್ಡ್ ಮಾಡಬೇಕು. ಯಾಕಂದರೆ ತೆಂಗಿನ ನೀರು ಸಿಗುತ್ತೆ, ಮಜ್ಜಿಗೆ ಸಿಗುತ್ತೆ, ಈ ಥರ ಮನೆಯಲ್ಲೇ ಎಷ್ಟೊಂದು ವೆರೈಟಿ ನಾವು ಮಾಡ್ಬೋದು, ತೊಗೊಂಡು ಹೋಗ್ಬೋದು ನೀವು. ಸೊ ಹೊರಗಡೆಯಿಂದ ಆದಷ್ಟು ಕಡಿಮೆ ಮಾಡಿ. ಸಕ್ಕರೆ ಪಾನೀಯಗಳು, ಯಾಕಂದರೆ ಅದರಲ್ಲಿ ಶುಗರ್ ಜಾಸ್ತಿ ಇರುತ್ತೆ, ಯಾವ ಫ್ರೂಟು ಎಷ್ಟು ದಿನ ಅದನ್ನು ಸ್ಟೋರ್ ಮಾಡೋಕ್ಕೆ ಅದೇನು ಕೆಮಿಕಲ್ಸ್ ಹಾಕಿರ್ತಾರೆ, ಆ ಕೆಮಿಕಲ್ಸ್ ಏನೇ ಇರುತ್ತಲ್ಲ ಅದೇ ಒಂದು ಬೇರೆ ಟಾಪಿಕ್ ಇದೆ, ಅದೊಂದು ಫುಲ್ ಕ್ಲಾಸ್ ಆಗುತ್ತೆ. ಅಂಥ ಕೆಮಿಕಲ್ಸ್ಗಳನ್ನ ಆ ಸಕ್ಕರೆ ಪಾನೀಯಗಳಲ್ಲೇ ಹಾಕಿರ್ತಾರೆ ಫ್ರೆಂಡ್ಸ್. ನೋ ಶುಗರ್ ಅಂತ ಪ್ಯಾಕೆಟ್ ಮೇಲೆ ಇರುತ್ತೆ, ಬಟ್ ಒಳಗಡೆ ಶುಗರ್ ಇರುತ್ತೆ. ಸೊ ಇವು ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋಕ್ಕೆ, ಯಾಕಂದರೆ ಮಕ್ಕಳಲ್ಲಿನೇ ಶುರು ಆಗುತ್ತೆ, ಮಕ್ಕಳು ಜಾಸ್ತಿ ತಿನ್ನೋದಿವೆಲ್ಲ. ಸೊ ನಮ್ಮ ದೇಹ ಕೃತಕ ಆಹಾರವನ್ನು ಗುರುತಿಸ್ತದೆ ಫ್ರೆಂಡ್ಸ್. ನಮ್ಮ ದೇಹ ತುಂಬ ಇಂಟೆಲಿಜೆಂಟ್ ಆಗಿದೆ. ಅದಕ್ಕೆ ಕೃತಕ ಆಹಾರ ಯಾವುದು ಮತ್ತು ಕೃತಕ ಅಲ್ಲದೆ ಇರೋ ಆಹಾರ ಯಾವುದು ಅಂತ ಗೊತ್ತು ಅದಕ್ಕೆ. ಸೊ ಅದಕ್ಕೆ ಕೃತಕ ನೀವು ತಿನ್ನಿಸಿದ್ರೆ ಅದು ನಿಮಗೆ ರೋಗಗಳ ಮುಖಾಂತರ ನಿಮ್ಗೆ ಹೇಳುತ್ತೆ. ಅದೇ ನೀವು ಒಳ್ಳೆ ಫುಡ್ಗಳು, ನಮ್ಮ ಸಾಂಪ್ರದಾಯಿಕವಾಗಿ ಲೋಕಲಲ್ಲಿ ಬೆಳೆದಿರೋ ಫುಡ್ಗಳು ತಿನ್ನಿಸಿದ್ರೆ ನಿಮಗೆ ದೇಹ ಕೂಡ ಒಳ್ಳೆ ದೇಹದ ಮುಖಾಂತರನೇ ನಿಮಗೆ ಅದು ಹೇಳ್ತದೆ. ಸೊ ಪ್ರತಿದಿನ ನಿಮ್ಮ ದೇಹವನ್ನು, ನೆಕ್ಸ್ಟ್ ಟಾಪಿಕ್ ಇದು, ಫಸ್ಟ್ನೇದು ತಿನ್ನೋದ್ರ ಬಗ್ಗೆ ಆಯಿತು. ಎರಡನೇದು ದೇಹವನ್ನು ಯುವರ್ ಬಾಡಿ ಮೂವ್ಮೆಂಟ್. ಪ್ರತಿದಿನ ನಿಮ್ಮ ದೇಹವನ್ನು ಚಲನೆಯಲ್ಲಿ, ನಿಮಗೆ ಎಷ್ಟು ವಯಸ್ಸಾಗಿದೆ ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ಯು ಹ್ಯಾವ್ ಟು ಬಿ ಆಲ್ವೇಸ್ ಆ್ಯಕ್ಟಿವ್. ಶಾರೀರಿಕ ಚಟುವಟಿಕೆ ಏನಿದೆ ನಮ್ಮ ಹಾರ್ಮೋನ್ಗಳ ಆರೋಗ್ಯಕ್ಕೆ ತುಂಬ ಮುಖ್ಯ ಫ್ರೆಂಡ್ಸ್. ನೀವು ಅಲ್ಲೇ ಕೂತ್ಕೊಂಡ್ರೂ ಪರವಾಗಿಲ್ಲ, ಬಟ್ ಬಾಡಿನ ಅಲ್ಲಾಡಿಸ್ತಾ ಇರಬೇಕು. ಬಟ್ 20 ಮಿನಿಟ್ಸ್ ಮೇಲೆ ಕೂತ್ಕೋಬಾರ್ದು, ಸ್ವಲ್ಪ ಎದ್ದು ಮತ್ತೆ ಒಂದು 2 ಹೆಜ್ಜೆ ಇದ್ದು ಮತ್ತೆ ಕೂತ್ಕೋಬೇಕು. ಅಂದರೆ ಅದು ಬಾಡಿ ಬೇರೆ ಬೇರೆ ಕಡೆ ಮೂವ್ಮೆಂಟ್ ಆಗ್ತಾ ಇರಬೇಕು, ಒಂದೇ ಪೊಸಿಷನಲ್ಲಿ ಇರಬಾರ್ದು.
ಸೊ ಇದು ಶಾರೀರಿಕ ಚಟುವಟಿಕೆ ಏನಿದೆಯಲ್ಲ ನಮ್ಮ ಹಾರ್ಮೋನ್ಗಳ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾದ ಒಂದು ವಿಷಯ. ಸೊ ವ್ಯಾಯಾಮ ಯಾಕಂದರೆ ವ್ಯಾಯಾಮ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸ್ತದೆ ಮತ್ತು ಒತ್ತಡವನ್ನು ಕಾರ್ಟಿಸಾಲ್ನ ಕೂಡ ಇದು ಕಡಿಮೆ ಮಾಡ್ತದೆ ಫ್ರೆಂಡ್ಸ್. ಸೊ ಮಹಿಳೆಯರು ಈ ರೀತಿಯ ಚಟುವಟಿಕೆಗಳನ್ನು ಆಯ್ಕೆ ಮಾಡ್ಬೋದು. ಯಾವುದಂದ್ರೆ ನಡೀಬೋದು, ವಾಕ್, ಬೆಳಗಿನ ವಾಕಿಂಗ್ ಒಂದು 10 ನಿಮಿಷ ಮಾಡಿ, ರಾತ್ರಿ ಒಂದು ವಾಕಿಂಗ್ ಒಂದು 10 ನಿಮಿಷ ಮಾಡಿ, ಯಾವುದಾದ್ರೂ ಯೋಗದಲ್ಲಿ ತೊಡಗಿಸ್ಕೊಳ್ಳಿ, ನೃತ್ಯ ಮಾಡಿ, ಡ್ಯಾನ್ಸ್ ಮಾಡಿ, ಆಮೇಲೆ ಯಾವುದಾದ್ರೂ ಮೂಮೆಂಟ್ ಸ್ಟ್ರೆಚಿಂಗ್ ಮಾಡಿ, ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್. ಈಗ ಸ್ಟ್ರೆಂತ್ ಟ್ರೈನಿಂಗ್ ಬಾಯ್ಸೇ ಜೆಂಟ್ಸೇ ಮಾಡಬೇಕಂತಲ್ಲ ಫ್ರೆಂಡ್ಸ್, ನಾವು ಲೇಡೀಸ್ ಕೂಡ ತುಂಬ ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ವೇಟನ್ನು ಲಿಫ್ಟ್ ಮಾಡೋದು, ಅದು ಏನು ಮಾಡುತ್ತೆ ನಮ್ಮ ಮಸಲ್ಸ್ಗಳನ್ನ ಸ್ಟ್ರೆಂಥನ್ ಮಾಡುತ್ತೆ. ಯಾಕಂದರೆ ಈಗ ಜಾಯಿಂಟ್ ಪೇನ್ಸ್ಗಳನ್ನೆಲ್ಲ ಸ್ಟ್ರೆಂಥನ್ ಮಾಡೋಕ್ಕೆ ಶಕ್ತಿ ವ್ಯಾಯಾಮಗಳು ತುಂಬ ಇಂಪಾರ್ಟೆಂಟು. ನಮ್ಮ ದೇಹದಲ್ಲಿ ಮಸಲ್ಸ್ ಇರಬೇಕು ಯಾವಾಗಲೂ. ಮಸಲ್ಸ್ ಇಲ್ಲದೆ ಇದ್ದರೆ ಬಾಡಿ ಏನಾಗ್ತದೆ, ಏಜ್ ಆದಾಗ ಏನಾಗ್ತದೆ, ಒಂದು 20ನಲ್ಲಿ ಇರೋರು ಒಂಥರ ಕಾಣಿಸ್ತಾ ಇರ್ತಾರೆ, ಅದೊಂದು 50 ಆದಮೇಲೆ ಯಾಕೆ ಬೇರೆ ಬೇರೆ ಕಾಣಿಸ್ತಾ ಇರ್ತದೆ ಅಂದರೆ ಎವ್ರಿ 30 ಇಯರ್ಸ್ ಆದಮೇಲೆ ನಮ್ಮದು 5% ಮಸಲ್ಸ್ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ನಾವು ಏಜ್ ಆಗಿದೆ ಅಂತ ಹೇಳ್ತೀವಿ. ಆ ಮಸಲ್ಸ್ ಕಡಿಮೆ ಆಗೋದ್ರಿಂದ ನಮ್ಮ ಮುಖದಲ್ಲಿ ಅದು ಯಾವುದೋ ರೀತಿಯಿಂದ ತೋರಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಈಗ ಏಜ್ ಆಗಿದೆ ಅಂತ ಹೇಳ್ತೀವಿ. ಆ 5% ಆಗ್ತಾ ಇರುತ್ತೆ. ಅದೇ ನೀವು ಈ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರಿ ಅಂತಂದರೆ ಓನ್ಲಿ 2%, 1 or 2% ಕಡಿಮೆ ಆಗ್ತದೆ. ಸೊ ನೀವು ಇನ್ನೂ ಹಿಂಗಾಗಿ ಕಾಣಿಸೋಕೆ ಇರ್ತಾರೆ ಮತ್ತು ನಿಮ್ಮ ಬಾಡಿನಲ್ಲಿ ಮಸಲ್ಸ್ ಇರುತ್ತೆ. ಸೊ ದಿನಕ್ಕೆ 30 ನಿಮಿಷಗಳ ಸಹ ಕೂಡ ಅಷ್ಟು ಮಾಡಿದರೂ ಕೂಡ ನಿಮ್ಮ ದೇಹದಲ್ಲಿ ಒಂದು ಒಳ್ಳೆಯ ಬದಲಾವಣೆ, ದೊಡ್ಡ ಬದಲಾವಣೆಯೇ ತರ್ಬೋದು ಫ್ರೆಂಡ್ಸ್. ಸೊ ಯೋಗ ದೈಹಿಕ ಮತ್ತು ಇದಕ್ಕೆ ಯಾವ ಏಜ್ ಕನ್ಸ್ಟೆಂಟ್ ಇಲ್ಲ ಫ್ರೆಂಡ್ಸ್. ಕೂತಲ್ಲೇ ಏಜ್ ಆಗಿದ್ರೆ ಕೂತಲ್ಲೇ ಮಾಡ್ಬೋದು. ಆಮೇಲೆ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು. ಯೋಗ ದೈಹಿಕ ಮತ್ತು ಭಾವನಾತ್ಮಕ ಸಮತೋಲನ ಸುಧಾರಿಸೋದರಿಂದ ವಿಶೇಷವಾಗಿ ಇದು ಪ್ರಯೋಜನಕಾರಿಯಾಗಿದೆ. ಸೊ ಒತ್ತಡವನ್ನು ನಿರ್ವಹಿಸಿ, ನಮ್ಮದು ಇದು ಕಾಣಿಸ್ತಾ ಇದೆಯಲ್ಲ ಮೇಡಮ್, ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ, ಪಿಕ್ಚರ್ ಇವಾಗ ಕಾಣಿಸ್ತಿದೆ. ಕಾಣಿಸ್ತಾ ಇರ್ಲಿಲ್ವಾ? ಇವಾಗ ಕಾಣಿಸ್ತಿದೆ. ಅಲ್ಲ, ಕಾಣಿಸ್ತಾ ಇಲ್ಲ ಅಂದ್ರೆ ಹೇಳಿ. ಇವಾಗ ಕಾಣಿಸ್ತಿದೆ. ಓಕೆ, ಒಂದು ನಿಮಿಷ. ನಾನು ಬಂದೇನು ಮಾಡಿರಲಿಲ್ಲ, ಬಟ್ ಅದು ಯಾಕೆ ಈಗ ಹೋಯ್ತಾ ಮತ್ತೆ? ಇಲ್ಲ ಇದೆ. ಓಕೆ. ಇನ್ನು ಮೂರನೇದು ಫ್ರೆಂಡ್ಸ್, ಒತ್ತಡ. ಒತ್ತಡ ನಮ್ಮ ಹಾರ್ಮೋನ್ಗಳ ಅಸಮತೋಲನಕ್ಕೆ ದೊಡ್ಡ ಕಾರಣ ಆಗಿದೆ. ಸ್ಟ್ರೆಸ್, ಯಾಕಂದರೆ ಆಫ್ಟರ್ 40 ಮಹಿಳೆಯರು ತುಂಬ ಒತ್ತಡದಲ್ಲಿ ಇರ್ತಾ ಇದ್ದಾರೆ. ಅನೇಕ ಮಹಿಳೆಯರು ನಿರಂತರವಾಗಿ ಕುಟುಂಬ, ಯಾಕಂದರೆ ನಮ್ಮ ಫ್ಯಾಮಿಲಿ ಇರ್ಬೋದು, ಹಣಕಾಸು ಸಮಸ್ಯೆ, ಜವಾಬ್ದಾರಿಗಳು ಮತ್ತು ಭವಿಷ್ಯದ ಬಗ್ಗೆ ತುಂಬ, ಅವಾಗ ಅವ್ರ ಭವಿಷ್ಯದ ಬಗ್ಗೆ ತುಂಬ ಚಿಂತಿತರಾಗಿರ್ತಾರೆ 40 ಆದಮೇಲೆ. ಆದರೆ ನಿರಂತರ ಒತ್ತಡ ಏನಾಗ್ತದೆ, ದೇಹವನ್ನು ದುರ್ಬಲಗೊಳಿಸೋಕ್ಕೆ ಶುರು ಆಗ್ತದೆ ಫ್ರೆಂಡ್ಸ್. ಈ ರೀತಿಯ ಇದಕ್ಕೆ ಏನು ಮಾಡಬೇಕು ನಾವು ಅಂತಂದರೆ, ಮೊದಲನೇದು ಆಲ್ರೆಡಿ ನೀವು ಮಾಡ್ತಾ ಇರೋ ಧ್ಯಾನ, ಆಳವಾದ ಉಸಿರಾಟ. ಅಂದರೆ 4 ಸೆಕೆಂಡ್ ಇನ್ಹೇಲಿಂಗ್, ಹೋಲ್ಡಿಂಗ್ 2 seconds ಆ್ಯಂಡ್ ಎಕ್ಸೇಲಿಂಗ್ 6 seconds. ಆಳವಾದ ಉಸಿರಾಟನ ದಿನ ಬೆಳಗ್ಗೆ ಎದ್ದು ನೀವು ಒಂದು 5 minutes ಇದು ಮಾಡಬೇಕು, ಆಳವಾದ ಉಸಿರಾಟನ. ಮತ್ತು ಯಾಕಂದರೆ ಆಕ್ಸಿಜನ್ ನಮಗೆ ಒಳಗಡೆ ಹೋಗೋದು, ನಾವು ಬದುಕಕ್ಕೆ ಉಸಿರಾಡಬಾರ್ದು. ಆಳವಾದ ಉಸಿರಾಟ ತುಂಬ ಇಂಪಾರ್ಟೆಂಟು. ಸೊ ಪ್ರಕೃತಿಯಲ್ಲಿ ಸಮಯ ಕಳೆಯೋದು, ಪ್ರಾರ್ಥನೆ ಮಾಡೋದು, ಮೌನವಾಗಿರೋದು, ಮನಸ್ಸನ್ನು ಶಾಂತಿಗೊಳಿಸೋದು ತುಂಬ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತವೆ. ಮನಸ್ಸು ಶಾಂತವಾದಾಗ ಏನಾಗ್ತದೆ, ಹಾರ್ಮೋನ್ಗಳು ಸ್ವಾಭಾವಿಕವಾಗಿ ಸಮತೋಲನಗೊಳ್ತವೆ. ಸೊ ಇನ್ನು 4ನೇದು, ಚೆನ್ನಾಗಿ ನಿದ್ರೆ ಮಾಡಿ. ನಿದ್ರೆ ಒಂದು ಐಷಾರಾಮಲ್ಲ, ಇದೊಂದು ನಮ್ಮ ಜೈವಿಕ ಅವಶ್ಯಕತೆ ಕೂಡ. ಸೊ ನಿದ್ರೆ ಸಮಯದಲ್ಲಿ ದೇಹ ತನ್ನನ್ನು ತಾನೇ ರಿಪೇರ್ ಮಾಡ್ಕೊಳ್ತದೆ. ಸೊ ಮಹಿಳೆಯರಿಗೆ ಪ್ರತಿ ರಾತ್ರಿ 7ರಿಂದ 8 ಗಂಟೆ ಕಾಲ ನಿದ್ದೆ ಮಾಡಬೇಕು. ಸೊ ಅದು ಗುಣಮಟ್ಟದ ನಿದ್ರೆ, ಅದನ್ನು ಗುರಿಯಾಗಿಸ್ಕೊಳ್ಬೇಕು ನೀವು. ನಿದ್ರೆಗೆ ಮುನ್ನ ಅತಿಯಾದ ಫೋನ್ ಬಳಕೆ ಮತ್ತು ಪ್ರತಿ ರಾತ್ರಿ ಸಮಯದಲ್ಲಿ ಮಲಗಲು ಏನಾಗುತ್ತೆ ಅಂದರೆ, ಒಂದೇ ಟೈಮ್ಗೆ ಮಲ್ಕೊಳ್ಳೋಕ್ಕೆ ಹೋಗಬೇಕು. ಅದನ್ನೇ ಆ ಲಯವನ್ನು ಕಾಪಾಡ್ತಾ ಇರಬೇಕು. ಸೇಮ್ ಟೈಮ್ ಮಲಗೋದು, ಬೆಳಿಗ್ಗೆ ಸೇಮ್ ಟೈಮ್ ಎದ್ದೇಳೋದು, ಆ ಬಾಡಿ ರಿದಮ್ ನಿಮ್ಮ ಅಂದರೆ ನಾವು ನೇಚರ್ಗೆ ಸೆಟ್ ಆಗ್ತೀವಿ. ಅದೇ ಟೈಮ್ಗೆ ಎದ್ದು ಅದೇ ಟೈಮ್ ಮಾಡ್ಕೊಳ್ತಾ ಇದ್ದಾರೆ. ನೇಚರ್ ವೈಸ್ ಮಾಡ್ಕೋಬೇಕು. ಕತ್ಲೆ ಆದಾಗ ಮಲ್ಕೊಳ್ಬೇಕು, ಬೆಳಗ್ಗೆ ಆಗ್ತಿದ್ದಂಗೆ ಎದ್ದೇಳಬೇಕು. ಸೊ ಅದು 12 ಗಂಟೆಗೆ ಮಲ್ಕೋದು, 1 ಗಂಟೆಗೆ ಮಲ್ಕೋದು, ಆಮೇಲೆ ಬೆಳಗ್ಗೆ 9 ಗಂಟೆಗೆ ಎದ್ದೇಳೋದು, ಇದು ಲಯ ಅಲ್ಲ. ಇದು ನಮ್ಮ ಲಯ ಮುರಿದಂಗೆ ಆಗುತ್ತೆ ಮತ್ತು ಇದು ನಮ್ಮ ಹಾರ್ಮೋನ್ಗಳ ಮೇಲೆ ಕೂಡ ತುಂಬ ಏನಾಗ್ತದೆ, ಅಫೆಕ್ಟ್ ಆಗ್ತದೆ ಫ್ರೆಂಡ್ಸ್. ಸೊ ಉತ್ತಮ ನಿದ್ರೆ ನಿಮ್ಮ ಹಾರ್ಮೋನ್ ನಿಯಂತ್ರಣ ಮತ್ತು ಒಟ್ಟಾರೆ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ತದೆ. ಓಕೆ ಫ್ರೆಂಡ್ಸ್. ಇನ್ನು 5ನೇದು, ವಿಷವನ್ನು ಕಡಿಮೆ ಮಾಡಿ. ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ರಾಸಾಯನಿಕ ಹಾರ್ಮೋನ್ಗಳನ್ನ ತೊಂದರೆಗೊಳಿಸ್ತಾ ಇದ್ದಾವೆ. ವಿಷಯಗಳು ಅಂತಂದರೆ, ಮಹಿಳೆಯರು ಯಾವ್ಯಾವ ವಿಷಯಗಳಿಗೆ ಒಡ್ಕೊಳ್ತಾ ಇರ್ತಾರೆ ಅಂದರೆ ಅದನ್ನ ನೀವು ಕಡಿಮೆ ಮಾಡ್ಬೋದು. ಬಿಸಿ ಆಹಾರ, ಪ್ಲಾಸ್ಟಿಕ್ ಪಾತ್ರೆಗಳು ತಿನ್ನೋದಾಗಿರಬೇಕು,
ಆಮೇಲೆ ಈ ನಾನ್ ಸ್ಟಿಕ್ಗಳಲ್ಲಿ ಯೂಸ್ ಮಾಡೋದು, ರಾಸಾಯನಿಕ ಸೌಂದರ್ಯವರ್ಧಕಗಳನ್ನ ಯೂಸ್ ಮಾಡೋದು, ಸುಗಂಧ ದ್ರವ್ಯಗಳನ್ನ ಅಂದರೆ ಪರ್ಫ್ಯೂಮ್ಗಳನ್ನ ಯೂಸ್ ಮಾಡೋದು, ಅತಿಯಾದ ಪ್ಯಾಕ್ ಮಾಡಿದ ಆಹಾರಗಳನ್ನ ತಿಳ್ಕೊಳ್ಳೋದು. ಯಾಕಂದರೆ ಇದು ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ, ಸ್ತನ ಕ್ಯಾನ್ಸರ್ಗೆ ಇವೆಲ್ಲ ಕಾರಣ ಆಗ್ತವೆ. ಸೊ ಹೆಚ್ಚು ನೈಸರ್ಗಿಕ ಉತ್ಪನ್ನಗಳನ್ನ ನೀವು ಈಗ ಒಂದು ಜೆ ಪಿ ನಗರಲ್ಲಿ ಒಂದು ನೈಸರ್ಗಿಕ ಉತ್ಪನ್ನಗಳದ್ದು ದೊಡ್ಡ ಒಂದು ಮೇಳ ನಡೀತದೆ ಫ್ರೆಂಡ್ಸ್. ಅಲ್ಲಿ ಹೋದರೆ ಗೊತ್ತಾಗ್ತದೆ ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ನೈಸರ್ಗಿಕವಾದ ಒಂದು 50 ವರ್ಷದ ಹಿಂದೆ ಹೇಗಿತ್ತಲ್ಲ ನಮ್ಮ ಜೀವನ ಶೈಲಿ, ಅದನ್ನು ಅವರು ತರಕ್ಕೆ ಅದೆಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಮುಂದೆನೇ ಅವರು ಅಡುಗೆ ಮಾಡಿಕೊಡ್ತಾರೆ, ಮುಂದೆನೇ ಜೋಳದ ರೊಟ್ಟಿ ಎಲ್ಲ ಮಾಡಿಕೊಡ್ತಾ ಇರ್ತಾರೆ ಮುಂದೆನೇ. ಅದೊಂದು ಜಾತ್ರೆ ಥರ, ಅಲ್ಲಿ ಹೋದರೆ ಯಾವುದೋ ಒಂದು ಹಳ್ಳಿಗೆ ಹೋಗಿದ್ದೇವೆ ಅನ್ನೋ ಥರ ಇರ್ತದೆ. ಸೊ ಹೆಚ್ಚು ನೈಸರ್ಗಿಕ ಉತ್ಪನ್ನಗಳನ್ನ ನಾವು ಆರಿಸೋಕ್ಕೋಸ್ಕರ ಹಾರ್ಮೋನ್ಗಳು ನಮ್ಮ ಆರೋಗ್ಯವನ್ನು ಬೆಂಬಲಿಸ್ತದೆ ಫ್ರೆಂಡ್ಸ್. ಅದಕ್ಕೆ ಆ ಥರದ್ದೆಲ್ಲ ನಡೀತಾ ಇರೋದು ಇವಾಗ. ಬಟ್ ತುಂಬ ಜನ ಅಲ್ಲಿ ಇವಾಗ ಅದನ್ನೆಲ್ಲ ಬೆಂಬಲಿಸ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ ಅದಕ್ಕೆಲ್ಲ. ಇನ್ನು ನಮ್ಮದು 6ನೇದು ಭಾವನಾತ್ಮಕ ಸ್ವಾಸ್ಥ್ಯವನ್ನು ಅಭ್ಯಾಸ ಮಾಡೋದು. ಅಂದರೆ ನಮ್ಮ ಭಾವನೆಗಳನ್ನ ಹಿಡಿದಿಟ್ಕೊಳ್ಳೋದಲ್ಲ, ಬಿಡೋದು. ಭಾವನಾತ್ಮಕ ಆರೋಗ್ಯ ಕೂಡ ಏನಾಗ್ತದೆ, ಹಾರ್ಮೋನ್ಗಳ ಆರೋಗ್ಯಕ್ಕೆ ಆಳವಾಗಿ ಸಂಬಂಧಿಸಿದೆ. ಅಂದರೆ ಈಗ ನಿಗ್ರಹಿಸಿದ ಭಾವನೆಗಳು ಅಂದರೆ ಹೇಳ್ಕೊಳ್ಳಲ್ಲ, ಕೋಪ, ಅಸಮಾಧಾನ ಮತ್ತು ದುಃಖ ದೇಹದ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ಸೊ ಮಹಿಳೆಯರು ಕಲಿಬೇಕು ಭಾವನೆಗಳನ್ನ ವ್ಯಕ್ತಪಡಿಸೋದು. ಒಳಗಡೆ ಇಟ್ಕೊಳ್ತಾರೆ, ಯಾರಿಗೂ ಹೇಳಲ್ಲ. ಅವು ಏನಾಗ್ತವೆ, ರೋಗದ ಮುಖಾಂತರ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅವು ಕಾಣಿಸ್ಕೊಳ್ತಾ ಇರ್ತವೆ. ಯಾಕಂದರೆ ನಾವು ಚೈಲ್ಡ್ಹುಡ್ಡಲ್ಲಿ ಇಟ್ಕೊಂಡಿರೋ ಭಾವನೆಗಳು ಕೂಡ ಇವಾಗ ನಮಗೆ ಅವು ಅಫೆಕ್ಟ್ ಆಗ್ತಾ ಇರ್ತವೆ ಫ್ರೆಂಡ್ಸ್. ಅದೇ ಇದರಲ್ಲಿ ನಾವು ಬೆಳ್ಕೊಳ್ತಿರ್ತೀವಿ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅವು ಏನಾಗ್ತವೆ, ಹಾಗೇ ಉಳ್ಕೊಂಡಿರ್ತವೆ. ಅದರಿಂದ ನಾವು ದೊಡ್ಡವರಾಗೋದ್ರಿಂದ ನಾವು ಯಾವುದೇ ಒಂದು ಬೇರೆ ಒಂದು ಡಿಸಿಷನ್ ತೊಗೋಬೇಕಾದ್ರೂ ಕೂಡ ಆ ಒಂದು ಭಯ ಇರ್ತಲ್ಲ, ಅದು ಕಾಡ್ತಾ ಇರ್ತದೆ. ಸೊ ಯಾವಾಗಲೂ ರಿಲೀಸ್ ಮಾಡಬೇಕು, ಕ್ಷಮಿಸಬೇಕು, ಭಾವನೆಗಳನ್ನ ವ್ಯಕ್ತಪಡಿಸಬೇಕು. ಸೊ ಬಹಿರಂಗವಾಗಿ ಸಂವಹನ ನಡೆಸಿ ಬೆಂಬಲ ಅಂದರೆ ನೀವು ಈ ಸಪೋರ್ಟಿವ್ ಸಿಸ್ಟಮ್ಸ್ ಎಲ್ಲ ಇರ್ತಾವೆ. ಫಾರ್ ಎಕ್ಸಾಂಪಲ್ ಈ ಒಂದು ನಮ್ಮದು ಗ್ರೂಪೇ ಅಂದ್ಕೊಳ್ಳಿ, ನಿಮ್ಮನ್ನೇ ಯಾರು ಸಪೋರ್ಟ್ ಮಾಡ್ತಾರೆ ಅಥವಾ ನಿಮ್ಮನ್ನ ಮೇಲಕ್ಕೆ ಎತ್ತಕ್ಕೆ ಶುರು ಮಾಡ್ತಾರೆ, ಎಲ್ಲ ಇದಕ್ಕೂ ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ, ಅಂಥ ಒಂದು ಗ್ರೂಪಲ್ಲಿ ನೀವು ಇರಬೇಕು. ಆ ಸಪೋರ್ಟಿವ್ ಗ್ರೂಪ್ಗಳಲ್ಲಿ ನೀವು ಇರಬೇಕು ಮತ್ತು ಅದನ್ನು ಕಾಪಾಡಿಕೊಳ್ಳಬೇಕು. ಯಾಕಂದರೆ ಅಲ್ಲಿ ನಿಮ್ಮ ಮೆಂಟಾಲಿಟಿ ಥರ ಲೈಕ್ ಮೈಂಡೆಡ್ ಪೀಪಲ್ ಇರೋದ್ರಿಂದ ಏನಾಗುತ್ತೆ, ನೀವು ಅದೇ ಥರ ಇರಬೇಕು, ಅದಕ್ಕೆ ಸಪೋರ್ಟಿವ್ ಆಗಿ ಇರಬೇಕು. ಆವಾಗ ಕೂಡ ನೀವು ಆರೋಗ್ಯವಾಗಿರ್ತೀರ, ಶಾಂತಿಯುತವಾಗಿರ್ತೀರ. ಶಾಂತಿಯುತ ಹೃದಯ ನಿಮ್ಮ ಆರೋಗ್ಯಕರ ದೇಹವನ್ನು ಸೃಷ್ಟಿಸ್ತದೆ ಫ್ರೆಂಡ್ಸ್. ಸೊ ಆರೋಗ್ಯದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು. ಮಹಿಳೆಯರು, ಕುಟುಂಬಗಳು ಮತ್ತು ಸಮುದಾಯಗಳು ಆಧಾರ ಸ್ತಂಭಗಳು. ಈ ಮಹಿಳೆಯರು, ಕುಟುಂಬಗಳು ಮತ್ತು ಸಮುದಾಯಗಳು ಆಧಾರ ಸ್ತಂಭಗಳು ಇದ್ದಾವೆ. ಸೊ ಈ ಒಬ್ಬ ಮಹಿಳೆ ಆರೋಗ್ಯವಿದ್ದಾಗ ಇಡೀ ಕುಟುಂಬ ಏನಾಗ್ತದೆ, ಇದರದ್ದು ಪ್ರಯೋಜನ ಪಡಿತದೆ ಫ್ರೆಂಡ್ಸ್. ಆರೋಗ್ಯವಂತ ತಾಯಿ ಇದ್ದಾಗ ಆರೋಗ್ಯವಂತ ಮಕ್ಕಳು ಬೆಳೀತಾರೆ. ಸೊ ಆರೋಗ್ಯವಂತ ಮಹಿಳೆ ಸಕಾರಾತ್ಮಕ ಮನೆಯ ವಾತಾವರಣ ಕೂಡ ಸೃಷ್ಟಿಸ್ತಾರೆ. ಸೊ ಅದಕ್ಕಾಗಿ ಆರೋಗ್ಯದ ಮೂಲಕ ಮಹಿಳೆಯರಿಗೆ ಸಬಲೀಕರಣವನ್ನು ನೀಡುವುದು ಕೂಡ ಅತ್ಯಂತ ಮುಖ್ಯ. ಸೊ ಮಹಿಳೆಯರು ತಮ್ಮ ಸ್ವಂತ ಅಗತ್ಯಗಳನ್ನು ನಿರ್ಲಕ್ಷಿಸಬಾರ್ದು. ಸೆಲ್ಫ್ ಲವ್ ಇರಬೇಕು ಪ್ರತಿಯೊಬ್ಬ ಮಹಿಳೆಗೂ. ಅವರು ತಮ್ಮ ದೇಹವನ್ನು ಗೌರವಿಸಬೇಕು ಫಸ್ಟ್ ಆಫ್ ಆಲ್. ಮತ್ತು ಅವರ ಒಂದು ಯೋಗಕ್ಷೇಮಕ್ಕೆ ಆದ್ಯತೆ ಇರಬೇಕು. ನೀವು ಚೆನ್ನಾಗಿದ್ರೆ ನೀವೇನು ಬೇಕಾದ್ರೂ ಮಾಡ್ಬೋದು. ನೀವೇ ಚೆನ್ನಾಗಿಲ್ಲ ಅಂತಂದರೆ ಇಡೀ ಮನೆಗೆ ಅದು ಅಫೆಕ್ಟ್ ಆಗ್ತದೆ. ಸೊ ಸ್ವ ಆರೈಕೆ ಏನಿದೆ ಅದು ಸ್ವಾರ್ಥ ಅಲ್ಲ ಫ್ರೆಂಡ್ಸ್. ಸೆಲ್ಫ್ ನಿಮ್ಮದು ಏನಿದೆ ಅಲ್ಲ ಅದು ಸ್ವಾರ್ಥ ಅಲ್ಲ. ಸೊ ಸ್ವ ಆರೈಕೆ ನಿಮ್ಮ ಅದು ಜವಾಬ್ದಾರಿ. ಪ್ರತಿಯೊಬ್ಬ ಮಹಿಳೆಗೂ ಇದೊಂದು ಸಂದೇಶ. ಸೊ ಇಂದು ನಾವು ಇಲ್ಲಿರುವ ಪ್ರತಿಯೊಬ್ಬ ಮಹಿಳೆ ಬಹಳ ಮುಖ್ಯವಾದ ವಿಷಯನ ನೆನಪಿಟ್ಕೊಳ್ಬೇಕು. ಏನಂದರೆ ನಿಮ್ಮ ದೇಹ ಮಷೀನ್ ಅಲ್ಲ, ಅದು ಯಂತ್ರ ಅಲ್ಲ. ನಿಮ್ಮ ಜೀವನನ ಬೆಂಬಲಿಸೋಕ್ಕೆ ವಿನ್ಯಾಸಗೊಳಿಸಲಾದ ಒಂದು ಪವಿತ್ರವಾದ ವ್ಯವಸ್ಥೆ. ಅದನ್ನು ಪ್ರೀತಿ ಮತ್ತು ಗೌರವದಿಂದ ನೋಡ್ಕೊಳ್ಳಿ. ಅದರ ಸಂಕೇತಗಳನ್ನು ಆಲಿಸಿ, ಉತ್ತಮ ಆಹಾರದಿಂದ ಅದನ್ನು ಪೋಷಿಸಿ, ಚಲನೆಯಿಂದ ಅದನ್ನು ಬಲಪಡಿಸಿ, ಅಂದರೆ ಮೂಮೆಂಟಿಂದ ಅದನ್ನು ಸ್ಟ್ರಾಂಗ್ ಮಾಡಿ, ಇನ್ನು ಧ್ಯಾನದಿಂದ ಅದನ್ನು ಶಾಂತಗೊಳಿಸಿ, ಒತ್ತಡದಿಂದ ರಕ್ಷಿಸಿ. ನೀವು ನಿಮ್ಮ ದೇಹವನ್ನು ಕಾಳಜಿ ವಹಿಸಿದಾಗ ನಿಮ್ಮ ದೇಹ ಏನಾಗ್ತದೆ, ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತದೆ ಫ್ರೆಂಡ್ಸ್. ಸೊ ನಾನಿವತ್ತು ಮಹಿಳೆಯರು ಜೀವನದ ಒಂದು ಸೃಷ್ಟಿಕರ್ತರು ಫ್ರೆಂಡ್ಸ್. 2 ಮಾತು ಹೇಳಿ ಮುಗಿಸ್ತೀನಿ. 5 ನಿಮಿಷ ಧ್ಯಾನ ಇದೆ, ಇದಾದಮೇಲೆ ಮಾಡಿಸ್ತೀನಿ. ಸೊ ಮಹಿಳೆಯರು ಜೀವನದ ಒಂದು ಸೃಷ್ಟಿಕರ್ತರು. ಅವರು ಕುಟುಂಬಗಳನ್ನು ಪೋಷಿಸ್ತಾರೆ, ಸಮುದಾಯಗಳನ್ನ ಬೆಂಬಲಿಸ್ತಾರೆ ಮತ್ತು ಭವಿಷ್ಯದ ಪೀಳಿಗೆಯನ್ನು ರೂಪಿಸ್ತಾರೆ. ಸೊ ಮಹಿಳೆಯರ ಆರೋಗ್ಯವಾಗಿದ್ದಾಗ ಸಮಾಜ ಆರೋಗ್ಯವಾಗಿರ್ತದೆ. ಮಹಿಳೆಯರು ಬಲಶಾಲಿ ಇದ್ದಾಗ ಸಮಾಜ ಬಲಶಾಲಿ ಆಗ್ತದೆ. ಆದರೆ ನಾವಿಂದು ಒಂದು ಆರೋಗ್ಯವನ್ನು ನೋಡ್ಕೊಳ್ತೇವೆ ಅಂತ ಪ್ರತಿಜ್ಞೆ ಮಾಡೋಣ. ಸೊ ಮಹಿಳೆಯರು ಶಕ್ತಿ, ಸಮತೋಲನ ಮತ್ತು ಸಂತೋಷದಿಂದ ಬದುಕುವ ಭವಿಷ್ಯವನ್ನು ಸೃಷ್ಟಿಸೋಣ. ಏಕೆಂದರೆ ಆರೋಗ್ಯವಂತ ಮಹಿಳೆ ಆರೋಗ್ಯಕರ ಜಗತ್ತನ್ನು ಸೃಷ್ಟಿಸ್ತಾಳೆ.
ಮಹಿಳೆಯ ಆರೋಗ್ಯ ಒಂದು ಅವಳ ಸಮಸ್ಯೆ ಅಲ್ಲ, ಕುಟುಂಬದ ಸಮಸ್ಯೆ ಅಲ್ಲ, ಅದು ಇಡೀ ಜಗತ್ತಿನ ಸಮಸ್ಯೆ ಫ್ರೆಂಡ್ಸ್ ಅದು. ಓಕೆ, ಸೊ 1-2 ನಿಮಿಷ ಧ್ಯಾನ ಇದೆ. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ನಿಧಾನವಾಗಿ ಎಲ್ಲರೂ ಕಣ್ಮುಚ್ಚಿ ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ಮೂಳೆಯನ್ನು ನೇರವಾಗಿ ಇರಿಸಿ ಮತ್ತು ಭುಜಗಳನ್ನ ವಿಶ್ರಾಂತಿ ಮಾಡಿ. ನಿಮ್ಮ ಮೂಗಿನ ಮೂಲಕ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ನಿಮ್ಮ ಬಾಯಿಯ ಮೂಲಕ ಉಸಿರಾಡಿ. ಮತ್ತೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳಿ. ನಿಮ್ಮ ದೇಹ ವಿಶ್ರಾಂತಿ ಪಡೆಯಲು ಬಿಡಿ. ಸೊ ಇವತ್ತು ಪ್ರತಿಯೊಬ್ಬ ಮಹಿಳೆ ಒಂದು ದೈವಿಕ ಶಕ್ತಿಯನ್ನು ಗೌರವಿಸುತ್ತೇವೆ. ಅವಳ ಒಂದು ದೈವಿಕ ಶಕ್ತಿಯನ್ನು ನಾವು ಇವತ್ತು ಗೌರವಿಸೋಣ. ನಿಮ್ಮ ದೇಹವ ದುರ್ಬಲ ಆಗಿಲ್ಲ. ನಿಮ್ಮ ದೇಹ ಏನಿದೆ ಶಕ್ತಿಯುತ, ಬುದ್ಧಿವಂತ ಮತ್ತು ಆಳವಾದ ಒಂದು ಬುದ್ಧಿವಂತವಾಗಿದೆ. ನಿಮ್ಮ ದೇಹದಲ್ಲಿರೋ ಪ್ರತಿಯೊಂದು ಹಾರ್ಮೋನು ಸಮತೋಲನ ಸಂದೇಹಕವಾಗಿದೆ. ಸೊ ನಿಮ್ಮ ಪ್ರತಿ ಉಸಿರಿನೊಂದಿಗೆ ನಿಮ್ಮ ದೇಹವು ಹಗುರವಾಗ್ತಾ ಇರ್ತದೆ. ಸೊ ಇನ್ನೊಂದು ಸರಿ ಒಳಗೆ ಉಸಿರನ್ನು ತೆಗೆದುಕೊಳ್ಳಿ. ಮೂಗಿನಿಂದ ಉಸಿರು ತೆಗೆದುಕೊಳ್ಳಿ, ಬಾಯಿಯಿಂದ ಬಿಡಿ. ನಂತರ ನಿಮ್ಮ ದೇಹ ಹಗುರವಾಗ್ತಾ ಇದೆ. ನಿಮ್ಮ ಹಣೆಯನ್ನು ವಿಶ್ರಾಂತಿ ಮಾಡಿ. ನಿಮ್ಮ ಕಣ್ಣುಗಳನ್ನು ವಿಶ್ರಾಂತಿ ಮಾಡಿ. ನಿಮ್ಮ ದವಡೆಯನ್ನು ವಿಶ್ರಾಂತಿ ಮಾಡಿ. ನಿಮ್ಮ ಕುತ್ತಿಗೆ ಮತ್ತು ಭುಜಗಳನ್ನು ವಿಶ್ರಾಂತಿ ಮಾಡಿ. ಎಲ್ಲ ಒತ್ತಡವನ್ನು ಬಿಡಿ. ನಿಮ್ಮ ಹೃದಯವನ್ನು ವಿಶ್ರಾಂತಿ ಮಾಡಿ. ನಿಮ್ಮ ಶ್ವಾಸಕೋಶಗಳಿಗೆ ವಿಶ್ರಾಂತಿ ಮಾಡಿ. ನಿಮ್ಮ ಹೊಟ್ಟೆಯನ್ನು ವಿಶ್ರಾಂತಿ ಮಾಡಿ. ನಿಮ್ಮ ಗರ್ಭಾಶಯವನ್ನು ವಿಶ್ರಾಂತಿ ಮಾಡಿ. ನಿಮ್ಮ ಗರ್ಭಾಶಯವು ಸೃಷ್ಟಿಯ ಪವಿತ್ರ ಸ್ಥಳವಾಗಿದೆ. ಪ್ರತಿ ಉಸಿರು ನಿಮ್ಮ ದೇಹಕ್ಕೆ ಗುಣಪಡಿಸುವ ಶಕ್ತಿಯನ್ನು ತರುತ್ತಿದೆ. ಪ್ರತಿ ಉಸಿರಿನೊಂದಿಗೆ ಮೃದುವಾದ ಒಂದು ಗೋಲ್ಡನ್ ಲೈಟ್, ಚಿನ್ನದ ಬೆಳಕು ನಿಮ್ಮ ದೇಹವನ್ನು ಪ್ರವೇಶಿಸುವುದನ್ನು ಕಲ್ಪಿಸಿಕೊಳ್ಳಿ. ಒಂದು ಸುಂದರವಾದ ಚಿನ್ನದ ಬೆಳಕು ನಿಮ್ಮ ಶಾಂತವಾದ ದೇಹ ಏನಿದೆಯಲ್ಲ ಅದನ್ನು ಪ್ರವೇಶಿಸುವುದನ್ನು ಕಲ್ಪಿಸಿಕೊಳ್ಳಿ. ಆ ಸುವರ್ಣ ಬೆಳಕು ನಿಮ್ಮ ಹಾರ್ಮೋನುಗಳನ್ನು ಸಮತೋಲನಗೊಳಿಸುತ್ತಿದೆ. ಇದು ನಿಮ್ಮ ಥೈರಾಯ್ಡನ್ನು ಗುಣಪಡಿಸುತ್ತಿದೆ. ನಿಮ್ಮ ಇನ್ಸುಲಿನ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಕಾರ್ಟಿಸೋಲ್ ಎಲ್ಲವನ್ನು ಗುಣಪಡಿಸುತ್ತದೆ. ನಿಮ್ಮ ದೇಹವನ್ನು ಹೇಗೆ ಗುಣಪಡಿಸುವುದೆಂದು ಇದಕ್ಕೆ ತಿಳಿದಿದೆ. ಯಾವುದಕ್ಕೆ? ಈ ಸುವರ್ಣ ಬೆಳಕಿಗೆ. ನೀವು ಅದಕ್ಕೆ ಅನುಮತಿಸಬೇಕಾಗಿದೆ. ಈಗ ನಿಮ್ಮ ಅರಿವನ್ನು ನಿಮ್ಮ ಹೊಟ್ಟೆಯ ಕೆಳಭಾಗಕ್ಕೆ ತನ್ನಿ. ಸ್ತ್ರೀ ಶಕ್ತಿಯ ಕೇಂದ್ರ. ನಿಮ್ಮ ಗರ್ಭದಲ್ಲಿ ಹೊಳೆಯುವ ಸುಂದರವಾದ ಕಿತ್ತಳೆ ಬೆಳಕನ್ನು ಕಲ್ಪಿಸಿಕೊಳ್ಳಿ. ಈ ಬೆಳಕು ನಿಮ್ಮ ಹಾರ್ಮೋನ್ಗಳ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಮೌನವಾಗಿ ಇದನ್ನು ಹೇಳಿ, ನನ್ನ ಹಾರ್ಮೋನ್ಗಳು ಸಮತೋಲನವಾಗಿವೆ. ಅಫರ್ಮೇಷನ್ ಹೇಳಿ, ಮನಸ್ಸಲ್ಲೇ ಹೇಳ್ಕೊಳ್ಳಿ. ನನ್ನ ದೇಹವು ಆರೋಗ್ಯಕರ ಮತ್ತು ಬಲಶಾಲಿಯಾಗಿದೆ. ನನ್ನ ಗರ್ಭಾಶಯವು ಶಕ್ತಿಯುತ ಮತ್ತು ಪವಿತ್ರವಾಗಿದೆ. ಈ ಪ್ರದೇಶದಲ್ಲಿ ಉಷ್ಣತೆ ಮತ್ತು ಗುಣಪಡಿಸುವಿಕೆಯನ್ನು ಅನುಭವಿಸಿ. ಈಗ ನಿಮ್ಮ ಅರಿವನ್ನು ನಿಮ್ಮ ಹೊಕ್ಕುಳ ಕೇಂದ್ರಕ್ಕೆ ತನ್ನಿ. ಅಲ್ಲಿ ಪ್ರಕಾಶಮಾನವಾದ ಹಳದಿ ಬೆಳಕು ಹೊಳೆಯುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ವಿಜುವಲೈಸ್ ಮಾಡಿ ಯೆಲ್ಲೋ ಕಲರ್ ಲೈಟ್. ಆ ಬೆಳಕು ನಿಮ್ಮ ಇನ್ಸುಲಿನ್ ಮತ್ತು ಚಯಾಪಚಯ ಕ್ರಿಯೆಯನ್ನು ಸಮತೋಲನಗೊಳಿಸುತ್ತಿದೆ.
ನಿಮ್ಮ ಮನಸ್ಸಿನಲ್ಲಿ ಇದನ್ನು ನಿಧಾನವಾಗಿ ಪುನರಾವರ್ತಿಸಿ. ನನ್ನ ಚಯಾಪಚಯ ಕ್ರಿಯೆ ಬಲವಾಗಿದೆ. ನನ್ನ ದೇಹವು ಕೊಬ್ಬನ್ನು ನೈಸರ್ಗಿಕವಾಗಿ ಸುಡುತ್ತದೆ. ನನ್ನ ಶಕ್ತಿ ಪ್ರತಿದಿನ ಹೆಚ್ಚುತ್ತಿದೆ. ಈಗ ನಿಮ್ಮ ಗಂಟಲು ಪ್ರದೇಶಕ್ಕೆ ಜಾಗೃತಿ ತಂದುಕೊಳ್ಳಿ. ಇದು ಥೈರಾಯ್ಡ್ ಕೇಂದ್ರ. ನಿಮ್ಮ ಗಂಟಲಿನಲ್ಲಿ ಹೊಳೆಯುತ್ತಿರುವ ಆ ಒಂದು ಸುಂದರವಾದ ನೀಲಿ ಬೆಳಕನ್ನು ಕಲ್ಪಿಸಿಕೊಳ್ಳಿ. ಈಗ ಮತ್ತೆ ಹೇಳಿ, ನನ್ನ ಥೈರಾಯ್ಡ್ ಸಮತೋಲನವಾಗಿದೆ. ನನ್ನ ಹಾರ್ಮೋನ್ಗಳು ಸಾಮರಸ್ಯದಿಂದ ಕೂಡಿವೆ. ಅಂದರೆ ಎಲ್ಲ ಬ್ಯಾಲೆನ್ಸ್ ಆಗಿದೆ ಅಂತ. ನನ್ನ ದೇಹವು ಸಂಪೂರ್ಣವಾಗಿ ಕೆಲಸ ಮಾಡುತ್ತಿದೆ. ಶಾಂತಿ ಶಾಂತಿ. ಹಾರ್ಮೋನ್ಗಳು ಭಾವನೆಗಳಿಗೆ ಆಳವಾದ ಸಂಪರ್ಕವನ್ನು ಹೊಂದಿವೆ. ಇಂದು ನಾವು ಎಲ್ಲ ಭಾವನಾತ್ಮಕ ಒತ್ತಡವನ್ನು ಬಿಡುಗಡೆ ಮಾಡುತ್ತೇವೆ. ಮತ್ತು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಬಾಯಿಯ ಮೂಲಕ ಉಸಿರಾಡಿ. ಕೋಪವನ್ನು ಬಿಡುಗಡೆ ಮಾಡಿ. ಚಿಂತೆ, ಭಯ, ದುಃಖವನ್ನು ಬಿಡುಗಡೆ ಮಾಡಿ. ನಿಮ್ಮ ಹೃದಯದಲ್ಲಿ ಮೌನವಾಗಿ ಹೇಳಿ, ನಾನು ನನ್ನನ್ನು ಕ್ಷಮಿಸುತ್ತೇನೆ. ನಾನು ಎಲ್ಲರನ್ನು ಕ್ಷಮಿಸುತ್ತೇನೆ. ನನ್ನ ದೇಹವನ್ನು ಇಷ್ಟು ದಿನ ಸರಿಯಾಗಿ ಭಾವಿಸದೇ ಇರುವುದಕ್ಕೆ ಕ್ಷಮಿಸುತ್ತೇನೆ. ನಾನು ಎಲ್ಲ ಭಾವನಾತ್ಮಕ ನೋವನ್ನು ಬಿಡುಗಡೆ ಮಾಡುತ್ತಾ ಇದ್ದೆ. ಅಂದರೆ ಯು ಆರ್ ರಿಲೀಸಿಂಗ್ ಟುಡೇ. ನೀವು ಬಲಿಷ್ಠ ಮಹಿಳೆ, ನೀವು ಗುಣಪಡಿಸುವವರು, ನೀವು ಜೀವನದ ಸೃಷ್ಟಿಕರ್ತೆ. ನಿಮ್ಮ ದೇಹವು ಪ್ರೀತಿ ಮತ್ತು ಗೌರವಕ್ಕೆ ಅರ್ಹವಾಗಿದೆ. ಸೊ ಇವಾಗ ಅಫರ್ಮೇಷನ್ನ ಹೇಳಿ ಮತ್ತೆ. ನಾನು ಆರೋಗ್ಯವಾಗಿದ್ದೇನೆ. ನಾನು ಬಲಶಾಲಿ. ನನ್ನ ಹಾರ್ಮೋನ್ಗಳು ಸಂಪೂರ್ಣವಾಗಿ ಸಮತೋಲಿತವಾಗಿವೆ. ನನ್ನ ದೇಹವು ನೈಸರ್ಗಿಕವಾಗಿ ಗುಣವಾಗುತ್ತದೆ. ನಾನು ನನ್ನ ಸ್ತ್ರೀ ಶಕ್ತಿಯನ್ನು ಗೌರವಿಸುತ್ತೇನೆ. ನಿಮ್ಮ ದೇಹಕ್ಕೆ ಕೃತಜ್ಞತೆಯನ್ನು ಅನುಭವಿಸಿ. ನಿಮ್ಮ ದೇಹವು ನಿಮ್ಮ ಆತ್ಮೀಯ ಸ್ನೇಹಿತ. ನಿಮ್ಮ ಕೈಯನ್ನು ನಿಮ್ಮ ಹೃದಯದ ಮೇಲೆ ನಿಧಾನವಾಗಿ ಇರಿಸಿ. ನಿಮ್ಮ ಮನಸ್ಸಿನಲ್ಲಿ ಮೃದುವಾಗಿ ಹೇಳಿ, ನನ್ನ ದೇಹಕ್ಕೆ ಧನ್ಯವಾದಗಳು. ನನ್ನ ಹಾರ್ಮೋನ್ಗಳಿಗೆ ಧನ್ಯವಾದಗಳು. ನನ್ನನ್ನು ಜೀವಂತವಾಗಿರಿಸುವುದಕ್ಕೆ ಧನ್ಯವಾದಗಳು. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಕೈಯಿಂದ ಉಜ್ಜುತ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ದೇಹವನ್ನು ಆಚರಿಸಿ. ನಿಮ್ಮ ಶಕ್ತಿಯನ್ನು ಆಚರಿಸಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಒಂದು ನಾನು ಕಾಂಪ್ಲಿಮೆಂಟ್ರಿ ಗಿಫ್ಟ್ ಹೇಳ್ತೇನೆ. ಒಂದು ಪೌಡರ್ ಇದೆ, ನೀವು ಬೇಕಂದ್ರೆ ಅದನ್ನ ಬರ್ಕೋಬೋದು. ಹೇಳ್ತೀನಿ, ಬರ್ಕೊಳ್ಳಿ. 1 ಚಮಚ ಅಗಸೆ ಬೀಜ, 1 ಚಮಚ ಕುಂಬಳಕಾಯಿ ಬೀಜ, 1 ಚಮಚ ಸೂರ್ಯಕಾಂತಿ ಬೀಜ, 1 ಚಮಚ ಎಳ್ಳು, 1 ಚಮಚ ಒಣಶುಂಠಿ, 1 ಚಮಚ ದಾಲ್ಚಿನ್ನಿ ಪುಡಿ, 1 ಚಮಚ ಮೊರಿಂಗಾ ಎಲೆ ಪುಡಿ ಅಂದರೆ ನುಗ್ಗೆ ಸೊಪ್ಪಿನ ಪುಡಿ, 1 ಚಮಚ ಅಶ್ವಗಂಧ ಪುಡಿ, 1 ಚಮಚ ಮೆಂತೆ ಬೀಜದ ಪುಡಿ, 1 ಚಮಚ ಆಮ್ಲ ಪುಡಿ. ಆಮೇಲೆ ಆಪ್ಷನಲ್ 1 ಶತಾವರಿ ಪುಡಿ. ಮಹಿಳಾ ಹಾರ್ಮೋನ್ಗಳಿಗೆ ಉತ್ತಮ ಇದು, ಮಹಿಳೆಯರ ಹಾರ್ಮೋನ್ಗಳಿಗೆ. ಈ ಬೀಜಗಳನ್ನ ಲಘುವಾಗಿ ಹುರಿಯಿರಿ, ಅಥವಾ ನಿಮಗೆ ಪೌಡ್ರು ಕೂಡ ಸಿಗ್ತವೆ ಡೈರೆಕ್ಟಾಗಿ. ಅವುಗಳನ್ನ ಚೆನ್ನಾಗಿ ಹುರಿದು ಅವನ್ನ ಫೈನ್ ಪೌಡ್ರ್ ಮಾಡಿ. ಈ ಎಲ್ಲ ಪುಡಿಗಳನ್ನ ಒಟ್ಟಿಗೆ ಮಿಶ್ರ ಮಾಡಿ
ಆಮೇಲೆ ಒಂದು ಗಾಜಿನ ಪಾತ್ರೆಯಲ್ಲಿಡಿ. ಹೆಂಗೆ ಬಳಸೋದು ಅಂತಂದರೆ ದಿನಕ್ಕೆ 1 ಚಮಚ ತೆಗೆದುಕೊಳ್ಳಿ, ಒಂದು ಬೆಚ್ಚಗೆ ನೀರಲ್ಲಿ ಬೆಳಗ್ಗೆ ಎದ್ದು ಅಥವಾ ರಾತ್ರಿ, ಅಥವಾ ನೀವು ಅದನ್ನು ರಾಗಿ ಗಂಜಿನಲ್ಲಿ ಹಾಲು ನಾನು ರೆಕಮೆಂಡ್ ಮಾಡಲ್ಲ, ನೀರಲ್ಲಿ ತೊಗೊಳ್ಬೋದು ನೀವು. ಏನಾಗುತ್ತೆ ಅಂದರೆ ಇದರಿಂದ ನಿಮ್ಮ ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಏನಿರುತ್ತಲ್ಲ ಅದು ಬ್ಯಾಲೆನ್ಸ್ ಆಗಿರುತ್ತೆ. ಥೈರಾಯ್ಡ್ ಆರೋಗ್ಯಕ್ಕೆ ಇದು ತುಂಬ ಸಪೋರ್ಟ್ ಮಾಡ್ತದೆ. PCOD PCOSಗೆ ಸಹಾಯ ಮಾಡ್ತದೆ. ಅಂದರೆ ನಿಮಗಿಲ್ಲದೆ ಇದ್ದರೂ ಬೇರೆಯವ್ರಿಗೆ ಯಾರಾದರೂ ಯೂಸ್ ಆದರೆ ಹೇಳಿ, ನೀವು ಇದನ್ನ ಅವ್ರಿಗೆ ರೆಕಮೆಂಡ್ ಮಾಡಿ. ಸೊ ಹಾರ್ಮೋನ್ಗಳು ಹೊಟ್ಟೆಯ ಕೊಬ್ಬನ್ನು ಕೂಡ ಕಡಿಮೆ ಮಾಡ್ತವೆ. ಈ ಪೌಡ್ರಿಂದ ಕೂಡ ನಿಮಗೆ ನಿಮ್ಮ ವೆಯ್ಟ್ ಬ್ಯಾಲೆನ್ಸ್ ಆಗಿರ್ತದೆ. ಖುದ್ದು ನಾನೇ ಇದನ್ನು ಯೂಸ್ ಮಾಡೋದು, ನಾನೇ ರೆಡಿ ಮಾಡೋದು, ನಾನು ಯೂಸ್ ಮಾಡೋದು. ಚರ್ಮ ಮತ್ತು ಕೂದಲ ಆರೋಗ್ಯವನ್ನು ಸುಧಾರಿಸ್ತದೆ, ಶಕ್ತಿ ಮತ್ತು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸ್ತದೆ. ಸೊ ಮಹಿಳೆಯರಿಗೆ ಇದು ಹೆಚ್ಚಿನ ಔಷಧಿಗಳ ಅಗತ್ಯ ಇಲ್ಲ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೇ ಎಲ್ಲ ಮಾಡ್ಕೋಬೋದು. ಯಾವ ಒಂದು ಸಪ್ಲಿಮೆಂಟ್ಸ್ಗಳು ಇಂಥವೆಲ್ಲ ತಗೋ ಅವಶ್ಯಕತೆ ಏನಿಲ್ಲ. ಸೊ ಹೆಚ್ಚಾಗಿ ಔಷಧಿ ಈ ರೀತಿ ನೀವು ತೆಗೆದುಕೊಳ್ಬೋದು. ಇದು ನಿಮಗೆ ಪೋಷಣೆ ಕೊಡ್ತದೆ. ಆಮೇಲೆ ಸೂರ್ಯನ ಬೆಳಕಿನಲ್ಲಿ ಇರೋದು, ಬಾಡಿನ ಚೆನ್ನಾಗಿ ಮೂವ್ಮೆಂಟ್ ಮಾಡೋದು, ವಿಶ್ರಾಂತಿ ಮಾಡೋದು. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.